ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನಪ್ಪ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಸಂಚಲನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜಕಾರಣ ಅಲ್ಲದೆ ಇನ್ನೇನು ಮಾತಾಡೋಣ. ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರು, ಹಿರಿಯ ಕಾಂಗ್ರೆಸ್ ಮುಖಂಡರು ಆದ ಎಂ.ಬಿ. ಪಾಟೀಲ್ರು ಇವತ್ತಿನ ನಮ್ಮ ಅತಿಥಿ. ಎಂ.ಬಿ. ಪಾಟೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು. SC ಸಮುದಾಯದಿಂದ ಮಾಡೋದಾದರೆ HC ಮಹದೇವಪ್ಪ ಆಗಲಿ, ST ಮಾಡೋದಾದರೆ ಸತೀಶ್ ಜಾರಕಿಹೊಳಿ ಆಗಲಿ, ಲಿಂಗಾಯತ ಸಮುದಾಯ ಬೇಕು ಅಂದರೆ ಎಂ.ಬಿ. ಪಾಟೀಲ್ರನ್ನು ಮಾಡಿರಿ ಅಂತ ಮುಖ್ಯಮಂತ್ರಿಗಳು ಹೈಕಮಾಂಡ್ ಮುಂದೆ ಇವತ್ತು ಮನವಿ ಇಡ್ತಾರೆ ಅಂತ ಜೋರು ಸುದ್ದಿ ಹರಿದಾಡ್ತಾ ಇದೆ. ಅಲ್ಲಿ ಎಲ್ಲಕ್ಕೂ ಖುಲಾಯಿಸುತ್ತಾರೆ. ಇದು ಬರೀ ಸುದ್ದಿ. ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇರುವಂಥದ್ದು ಪ್ರಮುಖವಾಗಿ ತಮ್ಗೆ ಗೊತ್ತಿದೆ. ನೂತನ ಕರ್ನಾಟಕ ಭವನದ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಇದೆಲ್ಲ KPCC ಅಧ್ಯಕ್ಷರ ಸಲುವಾಗಿ, ಮಂತ್ರಿಮಂಡಲ ಪುನರ್ರಚನೆ ಬಗ್ಗೆ ಆಗಲಿ, ಅಥವಾ ತಾವು ಹೆಸರು ಹೇಳಿದ್ರಿ, ಇದು ಮಹದೇವಪ್ಪ, ಎಂ.ಬಿ. ಪಾಟೀಲು, ಸತೀಶ್ ಜಾರಕಿಹೊಳಿ, ಇದೆಲ್ಲವೂ ಕೂಡ ಯಾವುದನ್ನು ಕೂಡ ಸತ್ಯ ಅಲ್ಲ. ಇದು ಅಂದರೆ ನೀವು ಕರ್ನಾಟಕ ಭವನಕ್ಕೆ ಉದ್ಘಾಟನೆಗೆ ಹೋಗ್ತೀರಂದ್ರೆ ಅದಷ್ಟೇ ಮಾಡ್ಕೊಂಡು ಬರ್ತಾರೆ ಅಂತ ನೀವು ಹೇಳಿದ್ರೆ ನಾವು ನಂಬೋದು. ಸೊ ಸ್ವಾಭಾವಿಕವಾಗಿ ನೋಡಿ, ಡೆಲ್ಲಿಗೆ ಹೋದಾಗ ಪಕ್ಷದ ಮುಖಂಡರನ್ನು ಭೇಟಿ ಆಗ್ತಾರೆ, ಕೇಂದ್ರ ಸಚಿವರನ್ನು ಭೇಟಿ ಆಗ್ತಾರೆ. ಈಗ ನಾನು ಇವತ್ತು ರಾತ್ರಿ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿಯವ್ರ ಜೊತೆ ಒಂದು ಮೀಟಿಂಗ್ ಇದೆ. ತದನಂತರ ನಾನು ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟ್ರು, ವಿಮಾನಯಾನ ಸಚಿವರಿಗೆ ಭೇಟಿ ಆಗ್ತಾ ಇದ್ದೀನಿ. ಸೊ ಇದು ಸರ್ವೇ ಸಾಮಾನ್ಯ. ಅವತ್ತು ಮುಖ್ಯಮಂತ್ರಿಗಳಾಗಿ ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತಾರೆ, ಅವಶ್ಯಕತೆ ಇದ್ದರೆ ಕೇಂದ್ರ ಸಚಿವರುಗಳನ್ನು ಭೇಟಿ ಆಗ್ತಾರೆ. ಇದೆಲ್ಲ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯ ಟೀಮ್ನ ಕಟ್ಟಾಳುವಾಗಿ ನೀವು ರಾಜಕಾರಣದಲ್ಲಿ ಬಹಳ ಸುದ್ದಿಯಲ್ಲಿ ಇರ್ತಿದ್ರಿ. ನಿಮ್ಮ ಪ್ರತಿ ಸ್ಟೇಟ್ಮೆಂಟು ಸುದ್ದಿ ಆಗ್ತಾ ಇತ್ತು. ಏಕಾಏಕಿ ಸ್ವಲ್ಪ ಸೈಲೆಂಟ್ ಆದಂಗೆ ಆಗ್ಬಿಟ್ರು ಎಂ.ಬಿ. ಪಾಟೀಲ್. ಯಾಕೇನು ಬೇಜಾರು ಬಂತ ನಿಮಗೆ? ಹಾಗೇನಿಲ್ಲ, ಯಾವ ರೀತಿಯೂ ಬೇಜಾರ ಇಲ್ಲ. ಐ ಆಮ್ ಬ್ಯುಸಿ. ನಾನು ಯಾವಾಗಲೂ ಕೂಡ ತಮ್ಗೆ ಗೊತ್ತಿದೆ, ನಾನು ಯಾವ ಇಲಾಖೆಯಲ್ಲಿ ಹೋಗ್ತೀನಿ, ಆ ಇಲಾಖೆಯಲ್ಲಿ ಏನಾದರೂ ಒಂದು ಸ್ವಲ್ಪ ನಮ್ಮ ಸಾಧನೆಗಳು ಮಾಡಬೇಕು, ಆ ಬದಲಾವಣೆಯನ್ನು ತರಬೇಕು ಅನ್ನೋದು ದೃಷ್ಟಿ. ನೀರಾವರಿ ಮಂತ್ರಿ ಇದ್ದಾಗ 13ರಿಂದ 18 ಆ ಕೆಲಸ ಮಾಡಿದ್ದೀನಿ. ಸ್ವಲ್ಪ ಸಮಯ ಇವತ್ತೊಂದು ದಿವಸ ನಾನು ಗೃಹ ಸಚಿವನಿಗಿದ್ದರೂ ಕೂಡ ಅಲ್ಲಿ ನಾನು ಸಾಧ್ಯ ಆದಷ್ಟು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈಗ ಇದು ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು. ನಾನು ಅದನ್ನು ಕೇಳ್ತಗೊಂಡಿರುವಂಥದ್ದು. ನನಗೆ ಬೇರೆ ಪೋರ್ಟ್ಫೋಲಿಯೋಸ್ ನಾನು ತೊಗೊಳ್ಬೋದಾಗಿತ್ತು, ಆದರೆ ಇಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕು. ಯಾಕಂದ್ರೆ ಭಾಳಷ್ಟು ಸವಾಲುಗಳಿದ್ದಾವೆ. ಮೊನ್ನೆ ತಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನೋಡಿದ್ದೀರಿ. ಈಗ ಜಗತ್ತಿನಲ್ಲಿ ಭಾಳಷ್ಟು ಚಾಲೆಂಜಿಂಗ್ ಟೈಮ್ಸ್ನಲ್ಲಿದ್ದೀವಿ. ಬದಲಾವಣೆ ಅಂತಂತಾರೆ. ಯಾಕಂದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, EV ಬರ್ತದೆ, ಗ್ರೀನ್ ಹೈಡ್ರೋಜನ್ ಬರ್ತದೆ. ಸೊ ಹೀಗಾಗಿ ಈ ಮುಂಚೆ ಇರುವಂಥ ಏನು ಇಂಡಸ್ಟ್ರೀಸು, ಆ ವಾತಾವರಣ, ಇದು ಎಲ್ಲವನ್ನು ಕೂಡ ಈಗ ಬದಲಾವಣೆ ಹೊಂದುವಂಥ ಕಾಲ. ಹೀಗಾಗಿ ಐ ಆಮ್ ಮೋರ್ ಕಾನ್ಸಂಟ್ರೇಟೆಡ್ ಅಪಾನ್ ಮೈ ಇಂಡಸ್ಟ್ರೀಸ್ ರಿಪೋರ್ಟ್. ಇದರ್ಥ ಪಕ್ಷದ ಆ್ಯಕ್ಟಿವಿಟೀಸಿಂದ, ಪಕ್ಷ ರಾಜಕೀಯದಿಂದ ನಾನು ದೂರಿದ್ದೀನಿ ಅಂತಲ್ಲ. ಎಸ್, ಸಮಾಧಾನನ ಸರ್ ಇಷ್ಟು ದಿನಗಳ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ? ಯಾಕಂದರೆ ಸಾಧನೆಯನ್ನು ಹೇಳೋದಕ್ಕೆ ಅವಕಾಶಗಳು ಸಿಗೋದು ಅಪರೂಪ. ಸುದ್ದಿ ಆಗ್ತಾ ಇರೋದು ಬರೀ ಬೆಲೆ ಏರಿಕೆ, ಹನಿ ಟ್ರ್ಯಾಪು, ಕೊಲೆ ಪ್ರಯತ್ನ, ಇಂಥದ್ದೇ ಸುದ್ದಿ ಆಗ್ತಾ ಇದೆ ಸರ್ಕಾರದಲ್ಲಿ. ಇಲಾಖೆಯ ಸಾಧನೆಯ ಬಗ್ಗೆ ಹೇಳಿ. ಸ್ಯಾಟಿಸ್ಫೈಡ್? ಐ ಆಮ್ ಸ್ಯಾಟಿಸ್ಫೈಡ್. ನನ್ನ ಬಹುಶಃ ತಮ್ಗೆ ಗೊತ್ತಿದೆ, ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಏನು ಮನೆ ಆಯಿತು, ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ, ಪ್ರಪ್ರಥಮ ಬಾರಿಗೆ ಇವತ್ತು ಸಹ ಎಲ್ಲ ರಾಜ್ಯಗಳನ್ನು ಕೂಡ ನಾವು ಕಂಪೇರ್ ಮಾಡಿದ್ದೀರಿ. ನಾನು ಸಜ್ಜನ್ ಜಿಂದಾಲ್ ಅವ್ರು ಭೇಟಿ ಆದರು. 5 ಇನ್ವೆಸ್ಟರ್ಸ್ ಮೀಟ್ಗೆ ಅವ್ರು ಹೋಗಿದ್ದರು. ಬಟ್ ಇಸ್ ದ ಬೆಸ್ಟ್ ಇನ್ವೆಸ್ಟರ್ಸ್ ಮೀಟ್ ಐ ಹ್ಯಾವ್ ಸೀನ್ ಅಂತ. ಯಾಕಂದರೆ ನಮ್ಮ ಏನು ಥೀಮ್ ಇತ್ತು, ನಮ್ಮ ಏನು ರೋಡ್ ಮ್ಯಾಪ್ ಇದೆ, ನಾವು ರೀಇಮ್ಯಾಜಿನಿಂಗ್ ಗ್ರೋತ್ ಅಂತ ಹೋದ್ವಿ. ಅಂದರೆ ಪ್ರಗತಿಯ ಮರುಕಲ್ಪನೆ. ಯಾಕೆ ಮರುಕಲ್ಪನೆ ಆಗಬೇಕು ಅಂದರೆ, ಇವತ್ತು ತಾವು ತಗೊಳ್ಳಿ, ಎಲ್ಲ ಒಂದು ಸ್ಮಾರ್ಟ್ಫೋನ್, ಮೊಬೈಲ್ ಫೋನ್ ಹಿಡ್ಕೊಂಡು, ಒಂದು ವಾಚ್ ಹಿಡ್ಕೊಂಡು, ಹೆವಿ ಮಷಿನರಿ ಎಲ್ಲರಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಕಮ್ ಇನ್ ಟು ಪ್ಲೇ, ಇನ್ಕ್ಲೂಡಿಂಗ್ ನಿಮ್ಮ ಮಾಧ್ಯಮದಲ್ಲಿ. ಮುಂದೆ ಒಂದು ದಿವಸ ಅಜಿತ್ ಅವ್ರ ಬದಲಿ ಬೇರೆಯೊಬ್ಬರು ಆ ರೋಬೋ ಬಂದು ನಿಂತು ಈ ಕೆಲಸವನ್ನು ಮಾಡ್ತದೆ. ಆಮೇಲೆ ಎಲ್ಲದೂ ಕೂಡ ಭಾಳಷ್ಟು ಡಿಸ್ಟರ್ಬ್ ಆಗ್ತದೆ. ಅದೇ ರೀತಿ ತಾವು ಡೀಸೆಲ್ ಇಂಜಿನ್ಸ್ ತೊಗೊಳ್ಳಿ. ನಾನು ಇವ್ರನ್ನ ಹಿಂದೂಜಾ ಚೇರ್ಮನ್ ಭೇಟಿಯಾಗಿದೆ. ಈ ಡೀಸೆಲ್ ಇಂಜಿನ್ಸು, ಪೆಟ್ರೋಲ್ ಇಂಜಿನ್ಸು, ಎಕ್ಸೆಪ್ಟ್ ಸ್ಟ್ರಾಂಗ್ ಹೈಬ್ರಿಡ್ಸ್ ಬಿಟ್ಟರೆ ಅಲ್ಲೆಲ್ಲ EV ಬರ್ತದೆ, ಗ್ರೀನ್ ಹೈಡ್ರೋಜನ್ ಬರ್ತದೆ. ಹೀಗಾಗಿ ಎಲ್ಲ ಈ ಡೀಸೆಲ್ ಇಂಜಿನ್ಸು, ಈ ಪೆಟ್ರೋಲ್ ಇಂಜಿನ್ಸು ಎಲ್ಲನೂ ಕೂಡ ನಿರೂಪಕ್ತ ಆಗ್ತವೆ ನಮ್ಮ ಮುಂದೆ. ಸೊ ಇವೆಲ್ಲನೂ ಇರುವಂಥ ಸಂದರ್ಭದಲ್ಲಿ ಇವತ್ತೇನು ರೆಲಿವೆಂಟ್ ಇದೆ ಅದು ನಾಳೆ ಇರ್ರೆಲೆವೆಂಟ್ ಆಗುತ್ತೆ. 24 hours. ಈಗ ನೋಡಿದ್ರಿ ChatGPT,
ಇಟ್ ಡಿಸ್ಟ್ರಪ್ಟೆಡ್ ಎಂಟೈರ್ ಅಮೇರಿಕನ್ ಮಾರ್ಕೆಟ್ $1 trillion ಕರ್ಕೊಂಡ್ರು ಅವ್ರನ್ನ. ಸೊ ಹೀಗಾಗಿ ಆ ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ನಾವು ರೀಇಮ್ಯಾಜಿನಿಂಗ್ ಗ್ರೋತ್ ವಿತ್ ಟೆಕ್ ಡ್ರಿವನ್ ಇನ್ಕ್ಲೂಸಿವ್ ದೆನ್ ಗ್ರೀನ್. ಆಫ್ಕೋರ್ಸ್ ನಾವೀಗ ಎಲ್ಲನೂ ಪ್ರೊಡಕ್ಷನ್ ಗ್ರೀನ್ ಆಗಿರಬೇಕು, ಹಸಿರಾಗಿರ್ಬೇಕು ಅಂದರೆ ಸೋರ್ಸಸ್ಸು ಇ ವಿ ನಿಮ್ಮ ಸೋಲಾರ್ ಆಗಿರ್ಬೋದು, ಹೈಡ್ರೋ ಆಗಿರ್ಬೋದು, ಅಥವಾ ವಿಂಡ್ ಎನರ್ಜಿಯಿಂದ ಆಗಿರಬೇಕು, ಗ್ರೀನ್ ಹೈಡ್ರೋಜಿಂದ ಆಗಿರಬೇಕು ಅಂಥೇಳಿ ಎಲ್ಲ ಕಾರ್ಬನ್ ನ್ಯೂಟ್ರಲಿಟಿ ಪ್ರಶ್ನೆ ಬರ್ತಾಯಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಹ್ಯಾಸ್ ಟು ಬಿ ಗ್ರೀನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರೆಸಿಲೆಂಟ್. ಅಂದರೆ ಇದನ್ನು ಎಲ್ಲವನ್ನ ಈ ಬದಲಾವಣೆಗಳನ್ನ ತಡ್ಕೊಳ್ಳುವಂಥ ಸಹನ ಶಕ್ತಿ ಬೇಕು ನಮಗೆ. ಆ ರೆಸಿಲೆಂಟ್ ಇಸ್ ಗೋನ್ ಟು ಬಿ ವೆರಿ. ಆ ಥೀಮ್ನ ಗ್ರೀಸ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಹೇಳಿದರು, ವಾಟ್ ದ ವರ್ಲ್ಡ್ ಈಸ್ ಲುಕಿಂಗ್ ಆಟ್ ಐ ಹ್ಯಾವ್ ಸೀನ್ ಇನ್ ದಿಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ. ಅಂದರೆ ಇವರ್ ದ ರೈಟ್ ಪಾತ್ ಅಂತೇಳಿ. ಸೊ ಐ ಆಮ್ ಹ್ಯಾಪಿ, ಮಾಡ್ತಾಯಿದ್ದೀವಿ, ಪ್ರಯತ್ನ ಮಾಡ್ತಾಯಿದ್ದೀವಿ. ಕರ್ನಾಟಕಕ್ಕೆ ಬರಬೇಕು ಅಂದ್ಕೊಂಡಿರೋ ಇಂಡಸ್ಟ್ರಿಗಳು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಕ್ಕೆಲ್ಲ ಹಾಗಂತೇನಿಲ್ಲ ಈ ರೀತಿಯ ಚರ್ಚೆ ಹಾಗಂತೇನಿಲ್ಲ ಇಲ್ಲ. ನಾವು ಇನ್ನು ಕರ್ನಾಟಕಕ್ಕೆ ನಾವು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಸುಮಾರು 10 ಲಕ್ಷ ಕೋಟಿಗಿಂತ ಜಾಸ್ತಿ ಇದನ್ನು ನಾವು ಸೈನ್ ಮಾಡಿದ್ದೀವಿ. ಮತ್ತು G9 ಇದರಲ್ಲಿ ನನ್ನ ಹಿಂದೆ ಆಗಿದ್ದ ಗ್ಲೋಬಲ್ ಇನ್ವೆಸ್ಟರ್ಸ್ನಲ್ಲಿ 52-55%, 60% ರಿಯಲೈಸೇಷನ್ ಆಗ್ತಾಯಿತ್ತು. ಅಲ್ಲಿ ಹಿಂದಿನ ಸದರಲ್ಲಿ ಗ್ರೀನ್ ಹೈಡ್ರೋಜನ್ಗೆ ಭಾಳಷ್ಟು ಒತ್ತು ಕೊಟ್ಟಿದ್ರು. ಅದು 2.5 ಲಕ್ಷ ಕೋಟಿ, $1 ಕೂಡ ಬರಲಿಲ್ಲ. ಅಲ್ಲಿ ಬಿಟ್ಟರೆ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಬಿಕಾಸ್ ಸ್ಟೇಟ್ ಇಸ್ ಇಂಪಾರ್ಟೆಂಟ್. ಈಗ 10 ಲಕ್ಷ ಕೋಟಿ ಇದರಲ್ಲಿ ನಾವು ಅಟ್ಲೀಸ್ಟ್ 70% ಟಾರ್ಗೆಟ್, 7 lakh crores ಹ್ಯಾಸ್ ಟು ಬಿ ರಿಯಲೈಸ್ಡ್. ಓಕೆ, 10 ಲಕ್ಷ ಕೋಟಿ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಡೆಫಿನೆಟ್ಲಿ. ಏನೆಲ್ಲ ಬೆಂಗಳೂರು, ಹಳೆ ಮೈಸೂರಿಗೆ ಹಾಕ್ತಿರೋ ಉತ್ತರ ಕರ್ನಾಟಕ? ದಿಸ್ ಟೈಮ್ ಇದರಲ್ಲಿ ಬಿಯಾಂಡ್ ಬೆಂಗಳೂರು ನಮಗೆ ಒಂದು 70% ಬಿಯಾಂಡ್ ಬೆಂಗಳೂರು ಇದಾಗಿದೆ. ಅದರಲ್ಲಿ 45 ಬಿಯಾಂಡ್ ಬೆಂಗಳೂರು ಮತ್ತು ಕೋಲಾರ ಗಿಲಾರು ಎಲ್ಲನೂ ಕೂಡ ಸುತ್ತಮುತ್ತಲೂ ಕೂಡ ಬರ್ತದೆ. 45%, 45% ಉತ್ತರ ಕರ್ನಾಟಕ ಬರ್ತಾ ಇದ್ದಾವೆ. ಓಕೆ, 45%. ಓಕೆ. ಆಮೇಲೆ ನಾವು ಇಲ್ಲಿವರೆಗೆ ಏನಾಗಿದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಇನ್ನೂ ಭಾಳಷ್ಟು ಸಾಧನೆ ಮಾಡಬೇಕಾಗಿದೆ. ಈಗ ನಾನು 2 ದಿವಸ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸೆಷನನ್ನು ಮಾಡ್ತಾಯಿದ್ದೀನಿ. ಅಂದರೆ ಏನು, ಗ್ಲೋಬಲ್ ಹಬ್ ಮಾಡಬೇಕು ನಾವು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ನಮಗೇನಾಗಿದೆ, ಸ್ಟೀಲು, ಸಿಮೆಂಟು ಮತ್ತು ಶುಗರು, ಬಿಕಾಸ್ ರಾ ಮಟೀರಿಯಲ್ ಇದೆ ನಮ್ಮ ಹತ್ರ ಅಂತೇಳಿ ನ್ಯಾಚುರಲಾಗಿ ಅವು ಬರ್ತವೆ. ಇದು ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ನಾಗ ನಾವು ಸ್ವಲ್ಪ ಬಂದಿದ್ದೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಾವು 65% ನಮ್ಮ ಕಾಂಟ್ರಿಬ್ಯೂಷನ್ ಇದೆ. ನ್ಯಾಷನಲಿ ನಮ್ಮ ಏನಾಗ್ತದಲ್ಲ 65% ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಗ್ಲೋಬಲಿ ಥರ್ಡ್ ಇಕೋಸಿಸ್ಟಮ್. ಏರ್ ಬಸ್ ತೊಗೊಳ್ಳಿ, ನೀವು ಬೋಯಿಂಗ್ ತೊಗೊಳ್ಳಿ, ಲಾಕಿಡ್ ಮಾರ್ಟಿನ್ನು ಯಾವುದೇ ತೊಗೊಳ್ಳಿ, ಸಾಫ್ರಾ ತೊಗೊಳ್ಳಿ, ಎಲ್ಲರೂ ಎವ್ರಿಬಡಿ ಇಸ್ ಹಿಯರ್. ಸೊ ಗ್ಲೋಬಲಿ ನಾವು ವಿ ಆರ್ ಇನ್ ಥರ್ಡ್ ಪೊಸಿಷನ್. ನಾವೀಗ ವಿ ಹ್ಯಾವ್ ಟು, ನಮ್ಮದು 30-40 ವರ್ಷ ನಾವು ಯಾವಾಗಲೂ ಹೇಳ್ತೀವಿ ನಾವು ಮ್ಯಾನುಫ್ಯಾಕ್ಚರಿಂಗ್ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತೇಳಿ. ಅದನ್ನು ಎಲ್ಲೋ ಒಂದು ಕಡೆ ಬ್ರೇಕ್ ಆಗಬೇಕಲ್ಲ. ನಾನು ಅದನ್ನೇ ಮಾತಾಡ್ಕೊಂಡು ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದಲ್ಲ. ಐ ಹ್ಯಾವ್ ಟು ಬ್ರೇಕ್ ದಟ್ ಐಸ್. ಅದಕ್ಕೆ ನಾನು ಈಗ ಏನು ಮಾಡಿದ್ದೀನಿ, 2 ದಿವಸ ನಮ್ಮ ಏಕಸ್ ಅರವಿಂದ್ ಬೆಳ್ಳಿಗೆರೆಯವರು ಇಂತೂ ಅನೇಕರು ಎಲ್ಲರೂ ಅಡ್ವೈಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ್ಕೊಂಡು ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಹೆಂಗೆ ಪರಿವರ್ತನೆ ಮಾಡಬೇಕು ಕರ್ನಾಟಕ. ಆ್ಯಂಡ್ ವಿ ಹ್ಯಾವ್ ಗಾಟ್ ಸರ್ಟನ್ ನಮ್ಮ ಕಡೆ ಸೆಟ್ ಬ್ಯಾಕ್ಸು ಕೂಡ ಇದ್ದಾವೆ. ಯಾಕಂದ್ರೆ ನಮಗೆ ಪೋರ್ಟ್ ಇಸ್ ಒನ್ ಅದರ್ ಮೇಜರ್ ಸರ್. ವೆನ್ ಚೆನ್ನೈ ಗೆಟ್ಸ್ ಅ ಪೋರ್ಟ್, ನ್ಯಾಚುರಲಾಗಿ ಪೋರ್ಟ್ಗೆ ಬೇಕಾಗಿದ್ದ ಇಂಡಸ್ಟ್ರೀಸು ಭಾಳಷ್ಟು ಅಲ್ಲಿ ಹೋಗ್ತಾರೆ. ಅದನ್ನು ಬಿಟ್ಟರೆ ವಿ ಆರ್ ಅಹೆಡ್ ಆಫ್ ಆಲ್ ಅದರ್ ಸ್ಟೇಟ್ಸ್. ವಿ ಆರ್ ಕಾಂಪಿಟಿಂಗ್ ಗ್ಲೋಬಲಿ. ಬಟ್ ಪೋರ್ಟ್ಗಳು ಡೆವಲಪ್ ಆಗಿಲ್ಲ. ಐತೆ ಅಲ್ಲಿ ಸಡನ್ ರೆಸ್ಟ್ರಿಕ್ಷನ್ಸ್ ಆದ ವೆಸ್ಟರ್ನ್ ಘಾಟ್ಸು, ಇದು ಕನೆಕ್ಟಿವಿಟಿ. ಈಗ ನೋಡಿ ನಿಮ್ಮದೇ ಹುಬ್ಬಳ್ಳಿ ಅಂಕೋಲ ಎಷ್ಟು ದಿವಸ ಆಗ್ತಾಯಿದೆ ಒಂದು ಟ್ರೈನ್ ನೆಟ್ವರ್ಕ್ ಆಗಬೇಕಂದ್ರೆ. ಸಿಮ್ಲರ್ಲಿ ಹಾಸನ್, ನಿಮ್ಮ ಮಂಗಳೂರು. ಬಟ್ ನಾನು ಸೆಂಟ್ರಲ್ ಮಿನಿಸ್ಟರ್ಸ್ಗೂ ಮಾತಾಡ್ತಿದ್ದೀನಿ, ಪುಷ್ ಮಾಡ್ತಾಯಿದ್ದೀವಿ. ಪೋರ್ಟ್ನೂ ಕೂಡ ಯಾವ ರೀತಿ ನಾವು ಸ್ವಲ್ಪ ಸ್ಟ್ರೆಂಗ್ತನ್ ಮಾಡಬೇಕು, ಮಾಡರ್ನೈಸೇಷನ್ ಮಾಡಬೇಕು, ಎಕ್ಸ್ಪಾಂಡ್ ಮಾಡಬೇಕು, ಆ ದಿಶೆಯಲ್ಲಿ ಕೂಡ ಚಿಂತನೆ ನಡೆದಿದೆ. ಎನಿವೇಸ್, ಆಲ್ ದ ಬೆಸ್ಟ್ ಸರ್. ಕರ್ನಾಟಕ ಹ್ಯಾಸ್ ಗಾಟ್ ಹೈ ಹೋಪ್ಸ್ ಅಬೌಟ್ ಯು. ಬನ್ನಿ ಹಾರ್ಡ್ ಕೋರ್ ಪಾಲಿಟಿಕ್ಸಿಗೆ ಬರೋಣ. ಎಸ್, ಕರ್ನಾಟಕ ರಾಜಕಾರಣದಲ್ಲಿ ಅಕ್ಟೋಬರ್ ನವಂಬರ್ ಭಾಳ ಡಿಸ್ಕಸ್ ಆಗ್ತಾ ಇದೆ. DK ಶಿವಕುಮಾರ್ ಅವರು October 31 ಡೆಡ್ಲೈನ್ ಕೊಟ್ಟು ಬಂದಿದ್ದಾರಂತೆ. October 31 ನಾನು ಮುಖ್ಯಮಂತ್ರಿ ಆಗಬೇಕು. ಅದೇನು ಮಾಡ್ತೀರೋ ಗೊತ್ತಿಲ್ಲ. ಅಂಥದ್ದು ಯಾವುದೂ ಇಲ್ಲ ನಮ್ಮ ಪಕ್ಷದಲ್ಲಿ. ಒಂದು ಹೇಳ್ತೀನಿ, ಯಾರು ಮನಸ್ಸು ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು, ನಮ್ಮ ಸಮಾಜದವ್ರು ಆಗಬೇಕು, ಇದೆಲ್ಲವೂ ಕೂಡ ಪ್ರಸ್ತುತ. ಯಾಕಂದ್ರೆ ನಮ್ಮಲ್ಲಿ ಅಲ್ಟಿಮೇಟ್ಲಿ ಇಟ್ ದ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ಬೇಸ್ಡ್ ಆನ್ ದ ಇನ್ಪುಟ್ಸ್. ನಮ್ಮ ಶಾಸಕರ ಅಭಿಪ್ರಾಯಗಳಿರಲಿ, ಇಲ್ಲಿ ಲೀಡರ್ಸ್ ಅಭಿಪ್ರಾಯ ತಗೊಳ್ಳು. ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಯಂ ಘೋಷಿತವಾಗಿ ನಾನು ಮುಖ್ಯಮಂತ್ರಿ ಆದರೆ ಆಗೋಕ್ಕಾಗಲ್ಲ, MP ಆಗಕ್ಕಾಗಲ್ಲ. AICC ಅಧ್ಯಕ್ಷರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, CWC, ದೇ ಹ್ಯಾವ್ ಟು ಡಿಸೈಡ್ ಹೂ ಇಸ್ ಗೋನ್ ಟು ಬಿ ದ ಚೀಫ್ ಮಿನಿಸ್ಟರ್ ಕುರ್ಚಿನೂ ಖಾಲಿನೂ ಇಲ್ಲ. ಈಗ ಈ ಡೆಡ್ಲೈನು ಇದು ನಮ್ಮ ಪಾರ್ಟಿಲಿ ವರ್ಕ್ ಆಗೋದು. ಅದು ಯಾವತ್ತೂ ಖಾಲಿ ಇರಲ್ಲ ಸರ್. ವರ್ಕೌಟ್ ಆಗೋದು. ಆ ಡೆಡ್ಲೈನ್ ಅಂತ ತಾವು ಹೇಳ್ತಿದ್ದಾರಲ್ಲ, ಅದು ಸುಳ್ಳು. ಅದನ್ನು ಆ ರೀತಿ DK ಶಿವಕುಮಾರ್ ಅವರು ಯಾರಿಗೂ ಡೆಡ್ಲೈನು ಕೂಡ ಕೊಟ್ಟಿಲ್ಲ. ಅದು ಕೊಡಲಿಕ್ಕೂ ಕೂಡ ನಮ್ಮ ಪಕ್ಷದಲ್ಲಿ ಆಸ್ಪದ ಇಲ್ಲ, ಅವಕಾಶ ಇಲ್ಲ.
2023 ಮಾರ್ಚ್ನಲ್ಲಿ ಅಗ್ರಿಮೆಂಟ್ ಏನಾಗಿತ್ತು ದಿಲ್ಲಿಲಿ ಅಂತ ದೊಡ್ಡ ಚರ್ಚೆ ಶಾಸಕರುಗಳ ಮಧ್ಯೆ, ಕಾಂಗ್ರೆಸ್ ಶಾಸಕರ ಮಧ್ಯದಲ್ಲೇ ಚರ್ಚೆ. 2.5 ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ವೋ ಅಂತ ನಮಗೆ ನನ್ನ ತಿಳಿದ ಪ್ರಕಾರ ನನಗೆ ಗೊತ್ತಿಲ್ಲ ಯಾವುದು, ಮತ್ತು ಗೊತ್ತಿರಬೇಕಾಗಿದೆ ಯಾರಿಗೆ, ಹೈಕಮಾಂಡು ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಆಗಿದ್ದರೆ. ನೀವು ದಿನ ಬೆಳಗಾದ್ರೆ ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀರಿ, ಕುತೂಹಲಕ್ಕೂ ನೀವು ಒಂದು ಮಾತು ಕೇಳಿಲ್ವಾ ಏನಾಗಿದೆ ಸರ್ ದಿಲ್ಲಿಲಿ ಅಂತ? ಮುಖ್ಯಮಂತ್ರಿಗಳು ನಾವು ಕೇಳಿದಾಗ ಅವ್ರು ಹೇಳಿದ್ರೆ ನಾನು ಅವ್ರು ಆ ರೀತಿ ಅವರು ಪಬ್ಲಿಕ್ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಪಬ್ಲಿಕ್ ಸ್ಟೇಟ್ಮೆಂಟ್ ಬಿಡಿ, ಅದು ಪಬ್ಲಿಕ್ ಕನ್ಸಂಪ್ಷನ್ಗೆ, ಆತ್ಮೀಯರಾಗಿರುವ ನಿಮ್ಮ ಕನ್ಸಂಪ್ಷನ್ಗೆ ಏನು ಹೇಳೋದು? ನಮಗೂ ಹೇಳಿದ್ದಾರೆ ಯಾವುದು ಅದ ರೀತಿ ಯಾವುದು ಕೂಡ ಅಂಥದ್ದೇನೂ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಪಕ್ಷ ಹೈಕಮಾಂಡ್ ಮನಸ್ಸು ಮಾಡಿದರೆ 5 ವರ್ಷನೂ ಅವರು ಮುಖ್ಯಮಂತ್ರಿ ಇರ್ತಾರೆ. ಪಕ್ಷ ಹೈಕಮಾಂಡ್ ಈಸ್ ಫೈನಲ್. ಇಲ್ಲಿ ನಾವು ಏನಂತ ಅರ್ಥ ಮಾಡ್ಕೊಳ್ಳೋಣ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಬಟ್ ಕಂಡೀಷನ್ಸ್ ಅಪ್ಲೈ ಅಂತ ಎಂ ಬಿ ಪಾಟೀಲ್ ಹೇಳಿದ್ರು. ನೋ ಐ ನೆವರ್ ಸೆಡ್ ದಟ್. ಅಲ್ಲ ಅಂದರೆ ಹೈಕಮಾಂಡ್ ಒಪ್ಪಿದ್ರೆ ನಮ್ಮ ಪಕ್ಷದಲ್ಲಿ ಕಾಲಕ್ಕೂ ಇವತ್ತೊಂದು ದಿವಸ ಹೈಕಮಾಂಡ್ ಎಲ್ಲದನ್ನೂ ನಿರ್ಧಾರ ಅವ್ರು ಮಾಡ್ತಾರೆ. ಓಕೆ. ಸೊ ಹೀಗಾಗಿ ಹೈಕಮಾಂಡ್ ಈಸ್ ಸುಪ್ರೀಂ. ವೆದರ್ ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು, ಪರಮೇಶ್ವರ್ ಅವ್ರಿಗಿರ್ಬೋದು, ಸತೀಶ್ ಅವ್ರಿಗಾಗಿರ್ಬೋದು, ಎಂ ಬಿ ಪಾಟೀಲ್ ಇನ್ಯಾರಿಗಿರ್ಬೋದು, ಪಾರ್ಟಿ ಈಸ್ ಸುಪ್ರೀಂ. ಪಾರ್ಟಿ ಏನು ಡಿಸೈಡ್ ಮಾಡ್ತದೆ, ಇದೊಂದೇ ಸ್ಟೇಟಿಗಲ್ಲ, ಎಸ್ ಥ್ರೂ ಔಟ್ ಕಂಟ್ರಿ ಕಾಂಗ್ರೆಸ್ ಪಾರ್ಟಿ ಈಸ್ ಹೈಕಮಾಂಡ್ಗೆ ನಾವು ಏನು ನಿರ್ಧಾರ ತಗೋತದೆ ಅದಕ್ಕೆ ನಾವು ತಲೆಬಾಗಲೇಬೇಕು. ದಟ್ಸ್ ದ ಡಿಸಿಪ್ಲಿನ್ ಇನ್ ದ ಪಾರ್ಟಿ. ಡಿ ಕೆ ಶಿವಕುಮಾರ್ ಅವರು ಅಂದರೆ ಉದಾಹರಣೆ ಸಮೇತ ಡಿಮಾಂಡ್ ಇಟ್ಟು ಬಂದಿದ್ದಾರೆ ಅಂತ ನೋಡಿ. ಅದೆಲ್ಲ ನಿಮ್ಮ ಮಾಧ್ಯಮ. ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ಗಲಾಟೆ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು, ಕಮಲ್ನಾಥ್ ವರ್ಸಸ್ ಜ್ಯೋತಿರಾದಿತ್ಯ ಸಿಂಧ್ಯಾ, ನಮ್ಗೆ ಅಲ್ಲಿ ಶೀಟ್ ಶೇರಿಂಗ್, ಅಲ್ಲಿ ಪವರ್ ಶೇರಿಂಗನ್ನು ನೀವು ಸರಿಯಾಗಿ ಅಪ್ಲೈ ಮಾಡಲಿಲ್ಲ, ಆದ್ದರಿಂದ ಕಾಂಗ್ರೆಸ್ಸಿಗೆ ಹೊಡೆತ ಬಿದ್ದಿದೆ, ಕರ್ನಾಟಕದಲ್ಲಿ ಅಪ್ಲೈ ಮಾಡಿ ಅಂತಾರಂಥವ್ರು. ಅದು ನಿಮ್ಗೆ ಹೆಂಗೆ ಗೊತ್ತದು? ಪತ್ರಕರ್ತರು ಸರ್, ನೀವು ಪತ್ರಕರ್ತರು, ಅದೇ ಹೇಳ್ತೀನಲ್ಲ, ದಿಸ್ ಇಸ್ ನಿಮ್ದೆಲ್ಲ ಊಹಾಪೋಹಗಳು ಇವೆಲ್ಲ. ಓಕೆ. ಅವ್ರು ಒಂದು ವೇಳೆ ಅವ್ರು ಹೇಳಿದ್ರು ಅಂತ ತಿಳ್ಕೊಳ್ಳಿ. ಓಕೆ. ಉದಾಹರಣೆಗಾಗಿ ಅವ್ರು ಹೇಳಿದ್ರು ಅಂತ ತಿಳ್ಕೊಳ್ಳಿ. ಅದೇನು ಅಲ್ಲಿ ಹೇಳ್ದಿಲ್ಲ ಗೊತ್ತಾಗುತ್ತಾ ಅವ್ರು ಏನು ಮಾತಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂಥೇಳಿ. ಸೊ ಇದೆಲ್ಲವೂ ಕೂಡ ಸೃಷ್ಟಿ, ಇವೆಲ್ಲವೂ ಕೂಡ ಮಾಧ್ಯಮದ ಸೃಷ್ಟಿಗಳು. ನಮ್ಮ ಪಕ್ಷದಲ್ಲಿ ಅದೆಲ್ಲ ಕೂಡ ನಡೆಯೋದಿಲ್ಲ. ಕ್ಲೇಮ್ ಮಾಡ್ಬೋದು, ಎಲ್ಲರಿಗೂ ಹಕ್ಕಿದೆ. ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ ಅಧ್ಯಕ್ಷರಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಈ ಸರ್ಕಾರ ಬರಲಿಕ್ಕೆ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ. ನ್ಯಾಚುರಲಿ ಹಿ ಆಲ್ಸೋ ಡಿಸರ್ವ್ಸ್ ಟು ಬಿ ಅ ಚೀಫ್ ಮಿನಿಸ್ಟರ್. ಓಕೆ. ಅದಕ್ಕೆ ಎರಡು ಮಾತಿಲ್ಲ. ನೀವೇ ಡಿಸೈಡ್ ಮಾಡ್ಕೊಂಡ್ರೆ ನಾವೇನು ಮಾಡೋಣ ಇಲ್ಲಿ ಅಂದರು ಪರಮೇಶ್ವರು. ನೀವೇ ಡಿಸೈಡ್ ಮಾಡ್ಕೊಂಡ್ರೆ ನಾವೇನು ಮಾಡೋಣ ಇಲ್ಲಿ ಅಂದರು ಪರಮೇಶ್ವರು. ಯಾರು ಡಿಸೈಡ್ ಮಾಡ್ಕೊಂಡಿದ್ದಾರಂತೆ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ನೀವೇ ಅಷ್ಟು ವರ್ಷ ಇವರು, ಇಷ್ಟು ವರ್ಷ ಇವರು, ನೀವೇ ಮಾತಾಡ್ಕೊಂಡು ಅವ್ರಿಬ್ರು ಮಾತಾಡ್ಕೊಳಕ್ಕಾಗಲ್ಲ. ಹೈಕಮಾಂಡ್ ಅಷ್ಟು ಡಿಸೈಡ್. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಡಿಸೈಡ್ ಮಾಡ್ಕೊಳಕ್ಕಾಗಿಲ್ಲ ಅಥವಾ ಮಾಡ್ಕೊಂಡೂ ಇಲ್ಲ. ಬೆಳಗಾವಿ ಸದನದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನಾನು ಅಧಿಕಾರ ತಗೊಂಡಿದ್ದೆ ಅಂತ ಹೇಳ್ತಾರೆ. ಇಂಗ್ಲೀಷ್ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡುವಾಗ ವಿ ಹ್ಯಾವ್ ಗಾಟ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತಾರೆ. ಅದನ್ನು ನೀವು ಹೆಂಗೆ ಅರ್ಥ ಮಾಡ್ಕೋತೀರಿ? ಹೆಂಗಿದ್ರೆ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋಣ ಹೇಳಿ? ಡಿ ಕೆ ಶಿವಕುಮಾರ್ ಡಿಸರ್ವ್ಸ್ ಟು ಬಿ ದ ಚೀಫ್ ಮಿನಿಸ್ಟರ್, ವರ್ಕ್ ಮಾಡಿದ್ದಾರೆ, ಪಾರ್ಟಿ ತಗೊಂಡು. ಆದರೆ ಈಗ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಏನೇ ಇವತ್ತು ಪಕ್ಷದಲ್ಲಿ ಬೆಳವಣಿಗೆ ಆದರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನನ್ನ ಮತ್ತೆ ಅದನ್ನೇ ಹೇಳಬೇಕಾಗ್ತದೆ. ಓಕೆ. ಹಾಗೇನೂ ಕೂಡ ನಮ್ಮ ಪಕ್ಷದಲ್ಲಿಲ್ಲ. ಇವತ್ತು ಕಾಲಕ್ಕೂ ನಿರ್ಧಾರ ಮಾಡ್ತದೆ ಪಾರ್ಟಿ. ಎಸ್, ಪ್ರಶ್ನೆಗಳನ್ನು ತಗೊಳ್ತೇನೆ. ನಮಸ್ಕಾರ, ಸಂತೋಷ್ ರೆಡ್ಡಿ, ಬಿ ಜೆ ಪಿಯಿಂದ. ಮೈಸೂರು ಭಾಗ ಮತ್ತು ಕನಕಪುರ, ಬೆಂಗಳೂರು ಭಾಗಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಅವರು ಇಂಪ್ರೂವ್ಮೆಂಟ್ನ ತಮ್ಮ ಕ್ಷೇತ್ರಕ್ಕೆ ಮಾಡ್ತಾಯಿದ್ದಾರೆ. ಇನ್ನು ಬೆಳಗಾವಿ ಭಾಗಕ್ಕೆ ಬಂದರೆ ಎಂ ಬಿ ಪಾಟೀಲ್ರು, ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಕಡೆ ಭಾಗಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ನಾವು ಮಧ್ಯ ಕರ್ನಾಟಕ ಅಂದರೆ ಹಾವೇರಿ ಜಿಲ್ಲೆ, ನಮ್ಮನ್ನ ಯಾರು ನೋಡಬೇಕು ಅಂತ. ಹಾವೇರಿ ಜಿಲ್ಲೆ 8 ತಾಲೂಕುಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ನೀವು ವಿಫಲರಾಗಿದ್ದೀರಿ. ಅಲ್ಲಿ ಎಥನಾಲ್ ಫ್ಯಾಕ್ಟ್ರಿಯನ್ನು ಓಪನ್ ಆಗ್ತಾ ಇದೆ. ಅದೇ ರೀತಿ ಗೋರ್ಮೆಂಟ್ ಅವರು, ನೀವು ಸರ್ಕಾರದ ಫ್ಯಾಕ್ಟ್ರಿನೇ ಮಾಡ್ಬೋದಲ್ಲ. ಹಾವೇರಿ ಜಿಲ್ಲೆ ಮುಖ್ಯಮಂತ್ರಿನ ಕೊಟ್ಟಿದ್ದೀವಲ್ರಿ ನಿಮ್ಗೆ. ಪ್ರೆಸೆಂಟ್ ಇರೋ ನಿಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಮ ಎಂ ಬಿ ಪಾಟೀಲು, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಯಾರು ಮುಖ್ಯಮಂತ್ರಿ ಆಗಿಲ್ಲ. ನಿಮ್ಮ ಬೊಮ್ಮೆಯವರು ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಹಾವೇರಿ ಜಿಲ್ಲೆದಾಗ. ಹಾವೇರಿ ಜಿಲ್ಲೆಗೆ ಮುಖ್ಯಮಂತ್ರಿನ ಕೊಟ್ಟಿದ್ದೀವಲ್ಲ ನಿಮಗೆ. ಸರ್ ನಮಸ್ತೆ, ಮನು ವೈಷ್ಣವ ಅಂತ BJP ಕಾರ್ಯಕರ್ತ. ಸರ್, ಒಟ್ಟಾರೆ ನೋಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನಾ ಆದಾಗಿಂದ ಬರೀ ನಾಟಕನೇ ಸರ್. ಏನು ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಾಗೂ KPCC ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಆಗ್ತಿದೆ. ಆಮೇಲೆ ಒಟ್ಟಾರೆ ನೋಡ್ರಿ, ಈಗ ನೆನ್ನೆ ಏಪ್ರಿಲ್ ಫುಲ್ಲು ಜನಗಳನ್ನೆಲ್ಲ ಫುಲ್ ಮಾಡಿದ್ದೀರಾ. ನೋಡ್ತಾ ಇದ್ರೆ ಬೆಲೆ ಏರಿಕೆ ಗಗನಕ್ಕೆ ಮುಟ್ತಿದೆ.
ನೀವು ಅದರಲ್ಲಿ ತೋರಿಸುವ ಆಸಕ್ತಿ ಇದರಲ್ಲಿ ಯಾಕೆ ಸರ್ ತೋರಿಸ್ತಿಲ್ಲ? ಮಾತೆತ್ತಿದ್ರೆ ಕೇಂದ್ರದಲ್ಲಿ BJP 17 ಜನ MP ಗಳು ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಆಗ್ತೀರಾ. ನೀವು ಇಲ್ಲಿ 138 ಜನ ಶಾಸಕರಿದ್ದೀರಾ. ನಿಮ್ಮ ಕೊಡುಗೆ ಏನು ರಾಜ್ಯಕ್ಕೆ? ಅಲ್ಲ, ನಾನು ಒಂದು ಸ್ವಲ್ಪ ರೀಫ್ರೇಮ್ ಮಾಡ್ಬಿಡ್ತೀನಿ ಆ ಕ್ವಶನ್. 2013ರಿಂದ 2018 ತನಕ ಕಾಂಗ್ರೆಸ್ ಗೌರ್ಮೆಂಟನ್ನು ನೋಡಿದ್ವಲ್ಲ ಸರ್, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ. ಆ ಸರ್ಕಾರ ನಡೆದ ರೀತಿಗೂ ಈ ಸರ್ಕಾರ ನಡೀತಾ ಇರುವ ರೀತಿಗೂ ಅಜಗಜಾಂತರವಾದ ವ್ಯತ್ಯಾಸ. ಅಲ್ಲಿ ಸಿದ್ದರಾಮಯ್ಯನವರು ಒಂಥರ ಸುಪ್ರೀಂ ಲೀಡರ್ ಥರ ಇದ್ದರು, ಸರ್ಕಾರ ಸ್ಮೂತಾಗಿ ನಡ್ಕೊಂಡು ಹೋಗ್ತಿತ್ತು, ವಿವಾದಗಳಿಲ್ಲ, ಏನಿಲ್ಲ. ಇಲ್ಲಿ ನೀವು ಸರ್ಕಾರ ಬಂದಾಗಿಂದಲೂ ಅಧಿಕಾರ ಬದಲಾವಣೆ, ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ನಲ್ಲಿ ಏನಾಯಿತು, ಬೆಲೆ ಏರಿಕೆ, DK ಶಿವಕುಮಾರ್ ಮುಂದುವರಿತಾರೋ ಇಲ್ವೋ, ಬರೀ ಇದೇ ಚರ್ಚೆ ಆಗ್ತಿದೆ. ಹೌದಾ ಅಲ್ವಾ? ಓಕೆ, ನಾನು ಈಗ ಫಸ್ಟ್ ಅವ್ರ ಕ್ವಶನ್ಗೆ ಮಾಡಿ ಆಮೇಲೆ ನಿಮ್ಗೆ ಫಸ್ಟ್. ಓಕೆ, ನೀವು ಈಗ ಈ ಬೆಲೆ ಏರಿಕೆ, ನಾವೀಗ ಹಾಲಿಂದು ಉದಾಹರಣೆ ಕೊಟ್ಟಿದ್ದೀರಿ. ಹಾಲಿನ ಬೆಲೆ ಏರಿಕೆ ನೀವು ಉಳಿದ ರಾಜ್ಯಗಳೆಲ್ಲನೂ ಕೂಡ ಕಂಪೇರ್ ಮಾಡಿ, BJP ರಾಜ್ಯಗಳನ್ನು ಕಂಪೇರ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ ತೋರ್ತೀನಿ. ಬೇಕಾದ್ರೆ ನಾನು ಮತ್ತೆ ಕಂಪ್ಲೀಟ್ಲಿ ಆನ್ಸರ್ ಮಾಡೋಕೆ BJP ರಾಜ್ಯಗಳು ತಗೊಳ್ಳಿ. ಈಗ ಹಾಲಿನ ಬೆಲೆ ನಾವು ಏರಿಕೆ ಮಾಡಿದ್ರೆ ಯಾರಿಗೆ ಹೋಗ್ಬೇಕದು? ರೈತರಿಗೆ ಹೋಗ್ಬೇಕಲ್ಲ. ಅವ್ರಿಗೆ ಇವತ್ತು ಎಲ್ಲನೂ ಕೂಡ ತುಟ್ಟಿಯಾಗಿದ್ದಾವೆ. ಅವ್ರಿಗೆ ಮೇವು ಹಿಡ್ಕೊಂಡು ಎಲ್ಲನೂ ಕೂಡ ತುಟ್ಟಿಯಾಗಿದ್ದಾವೆ. ನಾವು ಬಿಸ್ಲರಿ ವಾಟ್ರ್ ಕುಡಿತೀವಪ್ಪ, 15 ರೂಪಾಯಿ. ಹಾಲಿಗೆ ಕಿಮ್ಮತ್ತಿಲ್ವ ಅದಕ್ಕೆ? 20 ರೂಪಾಯಿ ಸರ್ ಲೀಟ್ರಿಗೆ. 20 ಆಗಿರ್ಬೇಕು ಏನ್ರಿ? ಹೀಗಾಗಿ ಈ ಬೆಲೆ ಏರಿಕೆ ಬಗ್ಗೆ ಸ್ವಾಭಾವಿಕವಾಗಿ ನಾನು ಕೇಳ್ತೀನಿ ನಿಮಗೆ, 1 ರೂಪಾಯಿ 2 ರೂಪಾಯಿ ಮಾಡಿದರೆ ಇವತ್ತು ದಿವಸ ನಿಮಗೆ ವ್ಯತ್ಯಾಸ ಅನ್ನಿಸ್ತದೆ. ಈಗ ನಿಮ್ಮ ಕೇಂದ್ರ BJP ಸರ್ಕಾರದಲ್ಲಿ ಗ್ಯಾಸ್ ಸಿಲಿಂಡರ್ 400 ಇತ್ತು, 1200 ಆಯ್ತಲ್ಲ, 800 ರೂಪಾಯಿ ಜಾಸ್ತಿ. ಎಷ್ಟು ಪಟ್ಟದು? 8,000 ಪಟ್ಟು. ಪೆಟ್ರೋಲ್ ಡೀಸೆಲ್ ಇವತ್ತಿಗೂ ಕೂಡ ನೀವು ಹೋಗ್ರಿ, ಇದೇ ಪಾಕಿಸ್ತಾನ ಬಗ್ಗೆ ಮಾತಾಡ್ತೀರಾ. ಪಾಕಿಸ್ತಾನ, ಬರ್ಮಾ, ನಾನು ಮಾತಾಡ್ತೀನಿ ಕೇಳಿ. ಪಾಕಿಸ್ತಾನ, ಬರ್ಮಾ, ನೇಪಾಲು ಎಲ್ಲ ಕಡೆ ಇವತ್ತು ದಿವಸ ಪೆಟ್ರೋಲ್ ರೇಟ್ ಎಷ್ಟಿದೆ. ಆಮೇಲೆ ಪೆಟ್ರೋಲ್ ರೇಟು ಕ್ರೂಡ್ ಆಯಿಲ್ಗೆ ಕನೆಕ್ಟೆಡ್ ಇದೆ. ಮನಮೋಹನ್ ಸಿಂಗ್ ಇದ್ದಾಗ ಕ್ರೂಡ್ ಆಯಿಲ್ ಜಾಸ್ತಿ ಇದ್ದಾಗ, ರೇಟ್ ಜಾಸ್ತಿ ಇದ್ದಾಗ ಪೆಟ್ರೋಲ್ ದರ ಕಡಿಮೆ ಇತ್ತು. 58 ರೂಪಾಯಿ ಇತ್ತು, 65 ರೂಪಾಯಿ ಇತ್ತು ಡೀಸೆಲ್ಲು. ಆದರೆ ಕ್ರೂಡ್ ಆಯಿಲ್ ಕಡಿಮೆ ಆದಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ. ಇವತ್ತು 100 ರೂಪಾಯಿ, 65, 100 ರೂಪಾಯಿ, 1 ರೂಪಾಯಿ 2 ರೂಪಾಯಿ ಏರಿದ್ರೆ ಹಿಂದೆಲ್ಲ ಸ್ಟ್ರೈಕ್ ಮಾಡ್ತಿದ್ರಿ. 35 ರೂಪಾಯಿ ಏರಿದ್ರೆ ಸ್ಟ್ರೈಕ್ ಇಲ್ಲ. ಗ್ಯಾಸ್ ಸಿಲಿಂಡ್ರು 400 ಇದ್ದು 1200 ಆದರೂ ಯಾರು ಸ್ಟ್ರೈಕ್ ಮಾಡೋಕ್ತಾ ಇರಲಿಲ್ಲ. ಮೊದಲೆಲ್ಲನೂ ಕೂಡ ದೆಲ್ಲಿ ಮೇಲೆ ಸಿಲಿಂಡರ್ ಇಟ್ಕೊಂಡು ಅಡ್ಡಾಡ್ತಿದ್ರಿ. ಸೊ ಇದು ಯಾವುದೇ ಸರ್ಕಾರಗಳು ಹೇಳ್ತಾರೆ, ನಮ್ಮ ಸರ್ಕಾರಗಳು 1 ರೂಪಾಯಿ 2 ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡಿರ್ಬೋದು. ಯಾಕಂದ್ರೆ ರೈತರಿಗೆ ಹೋಗ್ತದೆ ಅದು. ಮುಂದೆ ಕೇಳ್ತೀನಿ ಕೇಳೀಗ. ಸೊ ಹೀಗಾಗಿ ದರ ಏರಿಕೆ ಏನು ನಾವು ಮಾಡಿದ್ದೀವಲ್ಲ, ಇದು ಭಾಳ ಕಡಿಮೆ ಇದೆ. 1 ರೂಪಾಯಿ 2 ರೂಪಾಯಿ. ನೀವು 8,000 ಪಟ್ಟು ಮಾಡಿದ್ದೀರಿ. 800 ಇದು 1200 ರೂಪಾಯಿ, 400 1200 ರೂಪಾಯಿ, 65 ರೂಪಾಯಿ ಇದ್ದು 100 ರೂಪಾಯಿ, 58 ರೂಪಾಯಿ ಇದು 95 ರೂಪಾಯಿ. ಯಾಕಂದರೆ ನಮಗೆ ಅಲ್ಲಿ ಸೋರ್ಸ್ ಇಲ್ಲ ನಮ್ಮ ಹತ್ರ ಇವತ್ತು. ಸೊ ಮಾಡಿಕೊಡುವಂಥದ್ದನ್ನು ಇದನ್ನು ಮಾಡ್ತಾಯಿದ್ದೀವಿ. ಸೊ ದಟ್ ಇದನ್ನು ಸ್ಟ್ರೀಮ್ಲೈನ್ ಮಾಡ್ತಾಯಿದ್ದಾರೆ ಎಲ್ಲನೂ ಕೂಡ ಇವತ್ತು. ಸೊ ಹೀಗಾಗಿ ನಿಮ್ಮ ಸಮರ್ಥನೆಗಳು ಏನೇ ಇರ್ಬೋದು MB ಪಾಟೀಲ್ರೆ, ಬೆಲೆ ಏರಿಕೆ ಅನ್ನೋದು ರಿಯಲ್ಲು, ರಾಜ್ಯ ಸರ್ಕಾರ ಕೊಟ್ಟಿರುವ ಹೊಡೆತ ರಿಯಲ್ಲು. ನೀವು 4 ರೂಪಾಯಿ 1 ಲೀಟರ್ ಹಾಲಿನ ಬೆಲೆ ಪೂರ್ತಿ ಕೇಳಿಸ್ಕೊಂಡು ನಾನು ಇಲ್ಲಿ BJP ನಾಯಕರುಗಳು ಬಂದು ಕುಂತಾಗ BJP ನಾಯಕರನ್ನು ಹಿಂಗೆ ಪ್ರಶ್ನೆ ಕೇಳ್ತೀನಿ ನಾನು. 4 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿ ನಾವು ರೈತರು ಕೊಡ್ತೀವಿ ಅಂತಿದ್ದೀರಿ. ಡೀಸೆಲ್ ಬೆಲೆ 2 ರೂಪಾಯಿ ನೆನ್ನೆ ಜಾಸ್ತಿ ಮಾಡಿದ್ರಿ. ಮತ್ತೆ 2ನೇ ಸಲ ಇದು ರಾಜ್ಯ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ತೆರಿಗೆ ಜಾಸ್ತಿ ಆಗೋದು. ಅದನ್ನೇನು ಪೆಟ್ರೋಲ್ ಬಂಕ್ನವ್ರು ಕೊಡ್ತೀರಾ ನೀವು? ನೋಡಿ, ಪೆಟ್ರೋಲ್ ಬಂಕ್ ಅಂತಲ್ಲ, ಹೇಳ್ತೀನಿ. ನಿಮ್ಮ ಮತ್ತೆ ಮೋದಿಯವರು 35 ರೂಪಾಯಿ ಜಾಸ್ತಿ ಮಾಡಿ ಯಾರು ಕೊಡ್ತಾರೆ? ಯಾವುದರಿಂದ ನೋಡಿ, ಮನಮೋಹನ್ ಸಿಂಗ್ ಇದ್ದಾಗ ಕ್ರೂಡ್ ಆಯಿಲ್ ಜಾಸ್ತಿ ಪರ್ $1 ಬ್ಯಾರೆಲ್ಗೆ ಜಾಸ್ತಿ ಇದ್ದಾಗೂ ನಾವು 65 ರೂಪಾಯಿ ಇತ್ತು ನಮ್ಮದು ಪೆಟ್ರೋಲು. ಮೋದಿಯವರು ಬಂದಾಗ ಕ್ರೂಡ್ ಆಯಿಲ್ ಕಡಿಮೆ ಆಯಿತು. ಕಡಿಮೆ ಆದ್ಮಾಗೂ ಇವತ್ತು 100 ರೂಪಾಯಿ ಇದೆ. ಕೇಳಿ, ಗ್ಯಾಸ್ ಸಿಲಿಂಡರು 400 ಇದ್ದು 1200 ರೂಪಾಯಿ ಆಯಿತು. ಡೀಸೆಲ್ಲು ಯಾವ್ಯಾವ್ದು ಹೇಳಿ ನೀವು, ಯಾವ್ಯಾವುದು ಕಡಿಮೆ ಆಗಿಲ್ಲ, ಎಲ್ಲರೂ ಕೂಡ ಅಚ್ಚೇ ದಿನ. ಮೋದಿಯವ್ರ ಪೀರಿಯಡ್ನಲ್ಲಿ 1 ರೂಪಾಯಿ 2 ರೂಪಾಯಿ ಅಲ್ಲ, ಈಗ 2 ರೂಪಾಯಿ ಡೀಸೆಲ್ಗೆ ನೀವು ಮಾತಾಡ್ತಾ ಇದ್ದೀರಾ. 35 ರೂಪಾಯಿ ಡೀಸೆಲ್ ಯಾರು ಮಾತಾಡ್ತಾರೆ? ನೀವು ಹಾಲಿನ ರೇಟ್ ಕಂಪೇರ್ ಮಾಡ್ತಿರಲ್ಲ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ನೋಡಿ, BJP ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ನೋಡಿ. ಡೀಸೆಲ್ ರೇಟ್ ಕಂಪೇರ್ ಮಾಡಿ, ಡೀಸೆಲ್ ರೇಟು ಪೆಟ್ರೋಲ್ ರೇಟು ನೀವು ಬರೀ ಇದು ಬೇಡ, ಪಾಕಿಸ್ತಾನ್ಗೂ ಕಂಪೇರ್ ಮಾಡಿ, ಬರ್ಮಾ ಕಂಪೇರ್ ಮಾಡಿ, ನೇಪಾಲ್ ಕಂಪೇರ್ ಮಾಡಿ. ಯಾವ್ಯಾವ ಸ್ಟೇಟ್ಸ್ ನಮ್ಮೆಲ್ಲ ಸುತ್ತಮುತ್ತ ಇದಾವಲ್ಲ ಕಂಪೇರ್ ಮಾಡಲಿ, ಅಲ್ಲಿ 65-70 ರೂಪಾಯಿ ಇದೆ. ಅಲ್ಲಿಗಿಂತ 30 ರೂಪಾಯಿ 40 ರೂಪಾಯಿ ಜಾಸ್ತಿ ಇದೆ ಇಂಡಿಯಾದಲ್ಲಿ. MB ಪಾಟೀಲ್, ನೀವು ಡೀಸೆಲ್ ಆರ್ವಿ ಬಿಲೋ ಪಾಕಿಸ್ತಾನ್ ಅಲ್ಲಲ್ಲ. ಡೀಸೆಲ್ ಪೆಟ್ರೋಲ್ ಅಂದ ತಕ್ಷಣ ನೀವು ಕೇಂದ್ರ ಸರ್ಕಾರ ಅಂತಿದ್ದೀರಿ. ರಾಜ್ಯ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ಮಾರಾಟ ತೆರಿಗೆ 2 ಸಲ ಜಾಸ್ತಿ ಮಾಡಿದ್ದೀರಿ. ಸ್ವಾಭಾವಿಕ ನೋಡಿ. ಅದಕ್ಕಿಂತ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ 1 ಸಲ ಕೇಂದ್ರ ಸರ್ಕಾರ ಬೆಲೆಯನ್ನು ಇಳಿಸ್ತು. ಬೊಮ್ಮಾಯಿ ಸರ್ಕಾರ ಏನಂತೂ, ಹಾಗಿದ್ರೆ ಕೇಂದ್ರ ಸರ್ಕಾರ ಜೊತೆ ನಾವು ಬೆಲೆ ಇಳಿಸ್ತೀವಿ, ದೀಪಾವಳಿ ಕೊಡುಗೆ ಅಂತ ಹೇಳಿದ್ರಪ್ಪ. ನೀವು ಬಂದ ತಕ್ಷಣ ಕೇಂದ್ರ ಸರ್ಕಾರದವರು ಅಬ್ನಾರ್ಮಲಿ ಏರಿಸಿದ್ರಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ BJP ರೂಲ್ ಸ್ಟೇಟ್ಸ್ಗೆ ಅದನ್ನು ಇದು ಮಾಡಿದರು. ಅದನ್ನು ಉದ್ಘಾಟನೆ ತೊಗೊಳ್ಬೇಡಿ.
₹2 ಇವತ್ತು ಹೌದಪ್ಪ ರಾಜ್ಯ ನಡಿಬೇಕಾಗ್ತದೆ, ಎಲ್ಲನೂ ಕೂಡ ಇವತ್ತು ಡೆವಲಪ್ಮೆಂಟ್ ಆಗಬೇಕಾಗ್ತದೆ. ಸೊ ₹1 ₹2 ಇವತ್ತು ಸಹ ನಾವು ಜಾಸ್ತಿ ಮಾಡಿದ ಡಿಫ್ರೆನ್ಸ್ ಡೆವಲಪ್ಮೆಂಟ್ ಆಗಬೇಕು. ಆದರೆ ನೀವು 35 ಇವತ್ತೇ ತಗೊಳ್ಳಿ, ಇವತ್ತು ನೀವು ಟೇಕ್ ಡೌನ್ ಈಗ ನೀವು ಮೊಬೈಲ್ನ ತಗೊಳ್ಳಿ, ನೇಬರಿಂಗ್ ಕಂಟ್ರೀಸ್ ರೈಟ್ ಫ್ರಮ್ ಪಾಕಿಸ್ತಾನ್, ನೇಪಾಲ್, ಬಾಂಗ್ಲಾದೇಶ್, ಆಲ್ ಸ್ಟೇಟ್ಸ್ ಕಂಪೇರ್ ಮಾಡಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಯಾಕಂದ್ರೆ ಅವ್ರಿಗೆ ಕ್ರೂಡ್ ಆಯಿಲ್ ಸಂಬಂಧ ಇಲ್ವಾ? ಅವ್ರಿಗೆ ಭಾರತದಲ್ಲಿ ಜಾಸ್ತಿ ಇದೆ, ಜಾಸ್ತಿ ಇದೆ. ಪಾಕಿಸ್ತಾನಕ್ಕಿಂತ ಭಾರತದಲ್ಲಿ ಜಾಸ್ತಿ ಇದೆ. ಚೆಕ್ ಮಾಡ್ಕೊಳ್ಳಿ. ಇವಾಗ ಅಭಿವೃದ್ಧಿ ಆಗಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ನೀವು, ಆಗ್ತಾ ಇದೆಯಾ ಸರ್ ಅಭಿವೃದ್ಧಿ? ನಾನು ಸ್ವಾಭಾವಿಕ ಕಾಂಗ್ರೆಸ್ ಶಾಸಕರ ಸಮಾಧಾನ ಇದ್ದಾರೆ ನೋಡಿ. ಫಸ್ಟ್ ಇಯರ್ ಫಂಡ್ಸ್ ಬರ್ತಾ ಇದೆಯಪ್ಪ, ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ, ಜನ ನಾನು ಒಂದು ಕಾಂಗ್ರೆಸ್ ಶಾಸಕರು ಹೇಳ್ತಾರೆ. ಇನಿಷಿಯಲ್ ಪೀರಿಯಡ್ ಫಸ್ಟ್ ಇಯರ್ನಲ್ಲಿ ನಮಗೆ ಈ ಗ್ಯಾರಂಟೀಸ್ ಕೊಟ್ಟಾಗ ಸ್ವಲ್ಪ ನಮಗೆ ಇವತ್ತು ಅಭಿವೃದ್ಧಿಗೆ ಇದಾಗಲ್ಲ. ಆದರೆ ಈ ಸಲ ಬಜೆಟ್ ಏನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಸಲ ಇವತ್ತೊಂದು ದಿವಸ ಬಜೆಟ್ ಕೊಟ್ಟ ಮೇಲೆ ಈ ಬಜೆಟ್ನಲ್ಲಿ ಅಪಾರ್ಟ್ ಫ್ರಮ್ ಗ್ಯಾರಂಟೀಸ್, ಯಾಕಂದ್ರೆ ಸಿದ್ದರಾಮಯ್ಯವರು 16 ಬಜೆಟ್ನ ಮಂಡಿಸಿದ್ದಾರೆ. ಫೈನಾನ್ಸು ಅವ್ರಿಗೆ ಬೆರಳು ತುದಿ ಮೇಲೆ ಗೊತ್ತಿದೆ. ಈ ಸಲ ಅವರು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ಇವತ್ತು ಏನು ಗ್ಯಾರಂಟೀಸ್ಗೂ ನಾವು ದುಡ್ಡು ಕೊಡಬೇಕು, ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅಭಿವೃದ್ಧಿಗೂ ಕೂಡ ಕೊಟ್ಟಿದ್ದೀವಿ. ಶಾಸಕರು ತಾವು ಹೇಳ್ತಿದ್ರಿ, ಇವತ್ತು 8,000 ಕೋಟಿ ರೂಪಾಯಿ ಇವತ್ತೊಂದು CM ಅವರು ಅವರ ಸ್ಪೆಷಲ್ ಅನುದಾನ ಇಟ್ಟು ಮಾಡ್ಕೊಂಡಿರ್ತಾರೆ. ಅದು ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಮಿನಿಮಮ್ 50 crores ಇವತ್ತು ದಿವಸ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಸ್ಕೀಮ್ಸ್ ಬಜೆಟ್ನಲ್ಲಿ ಕೊಟ್ಟರು ಬಿಟ್ಟು 50 ಕೋಟಿ ರೂಪಾಯಿ ಶಾಸಕರು ಕೊಡ್ತಾ ಇದ್ದೀವಿ. ಸಮಾಧಾನ ಎಸ್ ಅಲ್ಲ, 50 ಕೋಟಿಗೆ ಶಾಸಕರು ಸಮಾಧಾನ ಆಗ್ತಾರೆ ಅಂತ ಒಂದು ನ್ಯಾಚುರಲಿ. ಓಕೆ, ಮೊನ್ನೆ ಆರ್ ಅಶೋಕ್ ಅವರು ಇದೇ ಚೇರ್ನಲ್ಲಿ ಕೂತ್ಕೊಂಡಿದ್ರು. ನಾನು ಮಂತ್ರಿ ಆಗಿದ್ದಾಗ ಒಂದೊಂದು ಕ್ಷೇತ್ರಕ್ಕೆ 200 ಕೋಟಿ ರೂಪಾಯಿ ಕೊಟ್ಟಿದ್ದೆ, 40 ಕೋಟಿ ರೂಪಾಯಿ ಬಂದಿಲ್ಲ ಈ ಸಲ ನಮ್ಮ ಕ್ಷೇತ್ರಕ್ಕೆ ಅಂತಾರೆ. 200 ಕೋಟಿ ರೂಪಾಯಿ ಬ್ಯಾಂಗ್ಳೂರು ಸಿಟಿದು ಹೇಳ್ತಾ ಇದ್ದಾರೆ. ಜನರಲ್ ಉಳಿದ ಕಾನ್ಸ್ಟಿಟ್ಯೂನ್ಸಿ ಬೊಮ್ಮಾಯಿಯವ್ರದಾಗ ಎಷ್ಟು ಕೊಟ್ಟರು? 25 ಕೋಟಿ 50 ಕೋಟಿ ಕೊಟ್ಟರು. ನಾನು ಸ್ಟೇಟ್ ಮಾತಾಡ್ತಿದ್ದು. ಓಕೆ, ಅಶೋಕ್ ಅವ್ರು ಮಾತಾಡೋದು ಬೆಂಗಳೂರು ಸಿಟಿದು. ಮತ್ತೆ ಬೆಂಗಳೂರು ಸಿಟಿ MLAs ಈಗ ಸಿಗ್ತದೆ. ಈಗ ಬೆಂಗಳೂರು ಸಿಟಿ MLAs ಜಾಸ್ತಿ ಸಿಗ್ತದೆ. ಇಲ್ಲಿ ಬೆಂಗಳೂರು ಸಿಟಿ MLAsಗೆ ಬೇರೆ, ಬಟ್ ಉಳಿದ ಸ್ಟೇಟ್ಸ್ದಾಗ ಉಳಿದ ಜಿಲ್ಲೆಗಳಲ್ಲಿ 25-50 crores ಪ್ರತಿ MLA ಕೊಡೋದಲ್ಲದೆ ಮತ್ತೆ ಸ್ಕೀಮ್ಸ್ ಬರ್ತವೆ. ಈಗ ಪ್ರಗತಿ ಪಥ ರೋಡ್ ಬರ್ತದೆ, ರೋಡ್ಸು, ಅದು ಇದು ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಬರ್ತಿರ್ತವೆ. ಆದರೆ ಅಡಿಷ್ನಲ್ ಆಗಿ ಶಾಸಕರಿಗೆ 50 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳಿಗೆ ಕೊಡಲಿಕ್ಕೆ ಉತ್ತರಿಸಿದ್ದು ಮಾಡಿದ್ದಾರೆ. ಮತ್ತೆ ನಿಮ್ಮ ಶಾಸಕಾಂಗ ಪಕ್ಷ ಇತ್ತು ಅದು ಈಗ ಯಾರ್ದು ಗಲಾಟೆ ಇಲ್ಲ, ಈಗ ಎಲ್ಲರೂ ಸಮಾಧಾನ ಇದ್ದಾರೆ. ಈಗ ಆಲ್ MLAs ಆರ್ ಹ್ಯಾಪಿ ನಾವು. ಸರ್, ರತನ್ ಅಂತ ಬಿಜೆಪಿ ಕಾರ್ಯಕರ್ತ. ಸರ್, ನೀವು ಇಂಡಸ್ಟ್ರಿ ಮಿನಿಸ್ಟರ್ ಆಗಿರೋದು, ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಕ್ವಶನ್ ಕೇಳ್ತಿರೋದು ಏನಂತಂದ್ರೆ, ಇಂಪ್ರೂವ್ಮೆಂಟ್ ಅಂತ ಏನು ಮಾಡಿದ್ರ, ಬಟ್ ನಿಮ್ದು ಏನಿದೆ ಫೌಂಡೇಶನ್ ಇದೆ ಅಲ್ವಾ, ಸರ್ಕಾರದ ಫೌಂಡೇಶನ್ ಇದೆ ಅಲ್ವಾ, ಅದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನನಗೆ ಏನಕ್ಕೂ ಅನಿಸ್ತದೆ. ಯಾಕಂದರೆ ಇವತ್ತಿನ ದಿವಸದ ಪ್ರೈಸ್ ಹೈಕ್ ಇರ್ಬೋದು, ಎಲೆಕ್ಟ್ರಿಸಿಟಿ ಹೈಕ್ ಎಷ್ಟಿದೆ ಅಂತಂತಂದರೆ, ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್, ಎಕ್ಸಿಸ್ಟಿಂಗ್ ಇಂಡಸ್ಟ್ರೀಸ್ ಆರ್ ಗೋಯಿಂಗ್ ಟು ಹೊಸೂರ್. ಯಾಕೆ ಅಂತಂತಂದರೆ ಇಲ್ಲಿ ಅವ್ರಿಗೆ ಸಸ್ಟೈನ್ ಮಾಡೋಕ್ಕಾಗದೆ, ಎಲೆಕ್ಟ್ರಿಸಿಟಿ ಬಿಲ್ ಕೊಡೋಕ್ಕಾಗ್ತಾ ಇದೆ. ಆ್ಯಂಡ್ ವಿ ಆರ್ ನಾಟ್ ಗೆಟಿಂಗ್ ಲೇಬರ್ಸ್ ಸರ್. ಲೇಬರ್ಸ್ ಇಲ್ಲಿ ಸಿಗ್ತಾನೆ ಇಲ್ಲ. ಯಾಕೆ ಅಂತಂತಂದರೆ ಲಿವಿಂಗ್ ಕಾಸ್ಟ್ ಇಸ್ ಸೋ ಹೈ ಕಂಪ್ಯಾರಿಟಿವ್. ಇಲ್ಲಿರೋ ಬದಲು ಬಾಂಬೆಲಿ ಹೋಗ್ಬಿಟ್ಟಿರ್ಬೋದು, ಇಲ್ಲಾಂದರೆ ಚೆನ್ನೈಲಿ ಹೋಗಿರ್ಬೋದಪ್ಪ, ಬೆಂಗಳೂರಲ್ಲಿ ಇರೋಕ್ಕಾಗಲ್ಲ ಅಂತಂದ್ಬಿಟ್ಟು, ಇಲ್ಲಾಂದರೆ ಕರ್ನಾಟಕದಲ್ಲಿ ಇರೋಕ್ಕಾಗಲ್ಲ ಅನ್ನೋ ಒಂದು ಸಿಚುವೇಷನಲ್ಲಿದೆ. ದೆನ್ ನೀವು ಹೇಳ್ದಂಗೆ ವಿ ಶುಡ್ ಬಿ ಮೋರ್ ಕಾಂಪಿಟೇಟಿವ್ ಅಂತಂದರೆ ನೀವು ಕಾಸ್ಟ್ ಆಫ್ ಲಿವಿಂಗ್ನ ಕಟ್ ಡೌನ್ ಮಾಡಲೇಬೇಕು ಸರ್. ಓಲಾ ಕಂಪನಿಯ ಮಾಲೀಕರು ಕೋರ್ಮಂಗಲದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಬಟ್ ಹೊಸೂರಿನಲ್ಲಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾರಂತ. ಯಾಕಂದ್ರೆ ಬೆಂಗಳೂರಲ್ಲಿ ಇರೋದಕ್ಕೆ ಅಲ್ಲಲ್ಲ, ಓಲಾ ಫ್ಯಾಕ್ಟ್ರಿ ಓನರ್ ಇರ್ಬೋದು ಸರ್, ನಮ್ಮಂತವ್ರ ಕತೆ ಹೇಳಿ. ಇಲ್ಲ, ಭಾಳ ಜನ ಕರ್ನಾಟಕ ವಿ ಆರ್ ನಾಟ್ ಕಾಂಪಿಟಿಂಗ್ ವಿತ್ ಅದರ್ ಸ್ಟೇಟ್ಸ್, ವಿ ಆರ್ ಕಾಂಪಿಟಿಂಗ್ ಗ್ಲೋಬಲಿ. ನಾನು ಹೇಳಿದೆ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ 65% ಕಾಂಟ್ರಿಬ್ಯೂಷನ್. ವಿ ಆರ್ ನಂಬರ್ 1 ಇನ್ IT, ಆಫ್ ಕೋರ್ಸ್. ವಿ ಆರ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ವಿ ಆರ್ IT ಕ್ಯಾಪಿಟಲ್ ಆಫ್ ಇಂಡಿಯಾ, ವಿ ಆರ್ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ, ವಿ ಆರ್ ನಂಬರ್ 1 ಇನ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಡಿಸೈನ್ ಮ್ಯಾನೇಜ್ಮೆಂಟ್, ವಿ ಆರ್ ನಂಬರ್ 1 ಇನ್ ನಿಮ್ಮ machine tools, we are number 1 in aerospace and design. Except some part of manufacturing, you should be proud. But one thing I can tell you, I am proud as industry minister, as state, irrespective of politics. My state should grow and we are on the right path. And our map is also on the right path. Namdu master plan is on the right path. ಈಗ ನಾನು ಮ್ಯಾನುಫ್ಯಾಕ್ಚರಿಂಗ್ ಎಂ ಬಿ ಪಾಟೀಲ್, ನೀವು ಹೇಳಿದ ಪ್ರತಿ ವಾಕ್ಯ ಪ್ರತಿ ಶಬ್ದವೂ ಕರೆಕ್ಟ್. ನಾವೇನು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ವಾ, ಗುಜರಾತಿಗೆ ಹೋಗ್ತಾ ಇದ್ವು, ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದ್ವು, ಅಲ್ಲಿ ಜನ ಎಲ್ಲ ಇಲ್ಲಿಗೆ ಬರ್ತಾ ಇದ್ರು, ಎಲ್ಲವೂ ಕರೆಕ್ಟು, ಪ್ರತಿ ಶಬ್ದ ಪ್ರತಿ ವಾಕ್ಯವೂ ಕರೆಕ್ಟು. ಬಟ್ ನನಗೆ ಒಬ್ಬ ಕನ್ನಡಿಗನಾಗಿ ಕರ್ನಾಟಕದಲ್ಲಿರುವಂಥ ಈ ತಾರತಮ್ಯವನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಬೆಂಗಳೂರು ಜನ ಕಲಬುರಗಿಗೆ ಓದೋದಕ್ಕೆ ಹೋಗೋದಿಲ್ಲ? ಯಾಕೆ ಬೆಂಗಳೂರು ಜನ ಕಲಬುರಗಿಗೆ ಜಾಬ್ ಮಾಡೋದಕ್ಕೆ ಹೋಗೋದಿಲ್ಲ? ಹಾಗಂತಲ್ಲ. ಈಗ ಎಜುಕೇಶನ್ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬಜೆಟ್ ಆದಮೇಲೆ ಕಲಬುರಗಿಯ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ನಿಂತು ಒಂದು ಸೆಂಟೆನ್ಸನ್ನು ಹೇಳಿದ್ರು. ಇಟ್ ವಾಸ್ ಅ ಕ್ರೂಯಲ್ ಜೋಕ್. ಹಳೆ ಮೈಸೂರಿನ ಜನ ನಾವ್ಯಾಕೆ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಲಿಲ್ಲ ಅಂತ ಅನ್ಕೋತಾ ಇದ್ದಾರೆ, ಯಾಕಂದ್ರೆ ಅಷ್ಟು ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ನಾವು ಅಂತ. ಯಾವುದೇ ಕ್ಯಾಪಿಟಲ್ ಇರಲಿ, ಇವತ್ತು ಬೆಂಗಳೂರು ಕ್ಯಾಪಿಟಲ್ ಆಗಿದಂತೆ ಕ್ಯಾಪಿಟಲ್ ಸ್ವಾಭಾವಿಕವಾಗಿ ದ ಗ್ರೋತ್ ಈಸ್ ಡಿಫ್ರೆಂಟ್. ಆ ಕ್ಯಾಪಿಟಲಿಂದ ಇವತ್ತು ಸರ್ ಸ್ಟೇಟ್ಸ್ ನಡೀತದೆ. ಇಫ್ ಯು ಟೇಕ್ ನನ್ನ ಪ್ರಕಾರ 60-65% ಆಫ್ ದ ಕಾಂಟ್ರಿಬ್ಯೂಷನ್ ಕಮ್ಸ್ ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್.
ಸಿಮಿಲರ್ ವೇ ಇಫ್ ಯು ಗೋ ಟು ತೆಲಂಗಾಣ ಇಟ್ ಇಸ್ ಹೈದರಾಬಾದ್. ನೀವು ಎಲ್ಲೆಲ್ಲಿ ಹೋಗ್ತೀರಿ, ಯಾವ್ಯಾವ ರಾಜ್ಯಕ್ಕೆ ಹೋಗ್ತೀರಲ್ಲ, ಆ ರಾಜ್ಯದಲ್ಲಿ ಇವತ್ತೊಂದು ದಿವಸ ಕ್ಯಾಪಿಟಲ್ನಿಂದ ಇವತ್ತೊಂದು ದಿವಸ ನಡೆಯೋದು. ಈಗ ಕ್ಯಾಪಿಟಲ್ ಬೆಂಗಳೂರು ಆಗೋ ಬದಲಿ ದಾವಣಗೆರೆ ಆಗಿದ್ದರೆ ದಾವಣಗೆರೆನಲ್ಲೂ ಅದೇ ಪರಿಸ್ಥಿತಿ ಆಗ್ತಾಯಿತ್ತು. ಈ ಹನಿ ಟ್ರ್ಯಾಪ್ ಹಂಗಮ್ಮ ಏನು ಸರ್ ಇದು? ಬಿಟ್ಬಿಡಿಯಪ್ಪ, ಅದು ಯಾಕೆ ಸುಮ್ಮನೆ ತರ್ತೀರ ಅದನ್ನಲ್ಲಿ. ನಮ್ಮ ರಾಜ್ಯದ ಮರ್ಯಾದೆ ಹೋಗ್ತಾ ಇದೆ ಈ ಹನಿ ಟ್ರ್ಯಾಪು ಕರ್ನಾಟಕ ರಾಜ್ಯ ಒಂದು ಒಳ್ಳೆಯದಕ್ಕೆ ಹೆಸರು ಪಡ್ಕೊಂಡು ವಿ ಆರ್ IT ಕ್ಯಾಪಿಟಲು, ಸ್ಟಾರ್ಟಪ್ ಕ್ಯಾಪಿಟಲು ಎಲ್ಲವನ್ನ ನಾವು ಹೇಳ್ತೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಈ ಹನಿ ನಾವು ಒಳ್ಳೇದಷ್ಟೇ ಮಾತಾಡ್ತೀವಿ, ಇಂಥದ್ದು ಚರ್ಚೆ ಬೇಡ ಬಿಟ್ಬಿಡಿದ್ರಿಂದ ಹೆಸರು ಕೆಡ್ತಾ ಇದೆ. ಈಗ ಪುಟ್ಟ ಫುಲ್ ಸ್ಟಾಪ್ ಇದೆ ಸರ್. ಸುಪ್ರೀಂ ಕೋರ್ಟ್ ಅವರು ರಿಜೆಕ್ಟ್ ಮಾಡಿಬಿಟ್ರೆ ಇದ್ರ ಬಗ್ಗೆ ಚರ್ಚೆನೇ ಬೇಡ ಅಂತೇಳಿ. ಅಲ್ಲ, ಸುವರ್ಣ ನ್ಯೂಸ್ನಲ್ಲಿ ಬರ್ತೋ ಬಿಡುತ್ತೋ ಮ್ಯಾಟರ್ ಅಲ್ಲ ಸರ್, ಸದನದಲ್ಲಿ ಬಂದಿದೆ, ಸೆಷನ್ನಲ್ಲಿ ಬಂದಿದೆ. ಐ ನಾಟ್ ಸೇ ಸುವರ್ಣ, ಅಲ್ಲ ನಾ ಹೇಳಿದ ಅಂದ್ರೆ ಮಾಧ್ಯಮದಲ್ಲಿ ಚರ್ಚೆ, ಮಾಧ್ಯಮದಲ್ಲಿ ಬಿಡು ಅಂದ್ರೆ ಬಿಟ್ಬಿಡೋಣ, ಬಟ್ ಸದನದಲ್ಲಿ ಬಂದಿದೆ ಏನು ಮಾಡಿ ಮಾಧ್ಯಮದಲ್ಲಿ ಬಿಟ್ಟರೆ ಅದು ಆಟೋಮೆಟಿಕಲಿ ಸತ್ತೋಗ್ಬಿಡ್ತದೆ ಅಲ್ಲಿ. ಒಂದು ನಿಮಿಷ ಕಡತದಲ್ಲಿ ಬಂದಾಗಿದೆ. ಏನಂದ್ರೆ ಏನು ಚರ್ಚೆ ಇದೆ ಇದ್ರ ಬಗ್ಗೆ? ನೋಡಿ, ಈಗ ಈ ಹನಿ ಟ್ರ್ಯಾಪ್ ಅನ್ನೋದು ಭಾಳ ಕೆಟ್ಟ ವ್ಯವಸ್ಥೆ. ಎಸ್, ಈಗ ಎಷ್ಟೋ ಜನ ಇವತ್ತು ದಿವಸ ಈಗ ನಾವು ಪಬ್ಲಿಕ್ ಲೈಫ್ನಾಗ ಇರ್ತೀವಿ, ನಿಮ್ಮ ಪಕ್ಕ ಬಂದು ನಿಂತ್ಕೋತಾರೆ. ನಾಳೆ ಹೋಗಿ ಬಂದಾಗ MB ಪಾಟೀಲ್ ಪಕ್ಕ ಇಂಥವ್ರು ನಿಂತಿದ್ರು. ಹೌದು. ಈಗ ನಿನ್ನೆನೇ ಆಯಿತು, ನಾನು ರಂಜಾನು ಒಂದು ಹಬ್ಬ ಬಿಜಾಪುರದಲ್ಲಿ, ನಾನು ಆ ಹಬ್ಬದಲ್ಲಿ ನನ್ನ ಪಕ್ಕನೇ ಒಬ್ಬ ಬಂದಿದ್ದಾನೆ. ಹಿ ವಾಸ್ ಇಷ್ಟು ದಿವಸ ಅವ್ನು ಜೈಲಿನಲ್ಲಿದ್ದ, ಬಟ್ ಅವ್ನು ಬಿಡುಗಡೆ ಆಗಿದೆ ಕಾನೂನಾತ್ಮಕವಾಗ. ನನ್ನ ಬಗ್ಗೆ ಅದರಲ್ಲಿದ್ದ. ಅವಾಗ ನೀವು ನಾಳೆ ಅಜಿತ್ ಅವ್ರ ಕೈ ಸಿಕ್ಕಾಗ ನೋಡಿ MB ಪಾಟೀಲ್ರು ಇಂಥ, ಬಟ್ ಕಾನೂನವಾಗಿ ಇಸ್ ಟುಕನ್ ಬೇಲ್ ಇಸ್ ದೇರ್ ಇನ್ ದ ಪ್ರೇಯರ್ಸ್ ನೆಕ್ಸ್ಟ್ ಟು ಮೀ. ಅಲ್ಲ, ಈಗ ಇದನ್ನ ಆಮೇಲೆ ಬರ್ತಾರೆ ಟ್ರ್ಯಾಪ್ ಮಾಡೋದು, ಅದು ಮಾಡೋದು. ಆಮೇಲೆ ಈಗ ಇಷ್ಟು ಕಷ್ಟ ಇದೆ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಾಯ್ಸ್ ಇಮಿಟೇಷನ್, ಸೋ ಮೆನಿ ಥಿಂಗ್ಸ್. ಬೇಕಾದ್ದನ್ನು ಮಾಡ್ಬೋದು. ಈಗ ಅಜಿತ್ ಹಣಮಕ್ಕನವ್ರನ್ನ ಇವತ್ತೊಂದು ದಿವಸ ನಾವು ಯಾವ ರೀತಿ ನಿಮ್ಮನ್ನ ಆರ್ಟಿಫಿಷಿಯಲ್ ನಿಮ್ಮ ಫೇಸ್ ಇಟ್ಟು ಇದು ಮಾಡಿ ಏನು ಬೇಕಾದ್ದನ್ನು ಮಾಡ್ಬೋದು. ಇಮಿಡಿಯೇಟ್ಲಿ ಯು ಕೆನಾಟ್ ಟ್ರಸ್ಟ್. ಬಟ್ ಅಷ್ಟರಲ್ಲಿ ಏನಾಗ್ತದೆ, ಅದು ಪ್ರೂವನ್ ರಾಂಗ್ ಅನ್ನುತ್ತಾನ, ಡ್ಯಾಮೇಜ್ ಇಸ್ ಡನ್, ಮೀಡಿಯಾ ಟ್ರಯಲ್ ಇಸ್ ಓವರ್ ಆಗಿದೆ. ಆಮೇಲೆ ಟ್ರೂತ್ ಇಸ್, ನಾನು ಯಾಕಂದ್ರೆ ಆಸ್ ಎ ಇಂಡಸ್ಟ್ರಿ ಮಿನಿಸ್ಟರ್ ಐ ನೋ, ಐ ಆಮ್ ಸೀಯಿಂಗ್ ದಟ್ ಥಿಂಗ್. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆಸ್ ಎ ಜರ್ನಲಿಸ್ಟ್ ಐ ಹ್ಯಾವ್ ಗಾನ್ ಥ್ರೂ ಇಟ್. ಭಾರಿ ಹಾರಿಬಲ್ ಇದೆ ಪರಿಸ್ಥಿತಿ. ಬೇಕಾದನ್ನು ಮಾಡ್ಬೋದು. ಈಗ ನಿಮ್ಮ ಅದರ್ ಡೇ ನಾನು ಓದ್ತಾ ಇದ್ದೆ ಒಂದು ಕಡೆ, ನಿಮ್ಮ ವಾಯ್ಸನ್ನು ನೀವು ಹೇಳ್ತಿರಲ್ಲ ಅಜಿತ್ ಹಣಮಕ್ಕ, ಇಲ್ ಸೇ ಇಟ್ ಇಸ್ ನಾಟ್ ಮೈ ವಾಯ್ಸ್ ಅಂತ. ಆ ವಾಯ್ಸನ್ನ ಇದಕ್ಕೆ ಕೊಟ್ಟರೆ ಐ ವಾಂಟ್ ದಟ್ ರೆಕಾರ್ಡ್, ದಿಸ್ ಒನ್ ಇಸ್ ಬೀನ್ ಸ್ಟಾಪ್ಡ್ ಫಾರ್ ಸಮ್ ರೀಸನ್ಸ್, ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್. ದ ವಾಯ್ಸ್ ಇಸ್ ಅಕ್ಯುರೇಟ್. ಯು ಕಾಂಟ್ ಸೇ ನಾವು ನೋಡಿ ಇಲ್ಲಪ್ಪ ಇದು ಸುಮ್ಮನೆ ನಮ್ಗೆ ಗೊತ್ತಲ್ಲ ಅಜಿತ್ ಹಣಮಕ್ಕ ಅವ್ರದ್ದೇ ವಾಯ್ಸು ಅಂತ ನಾವು ಅಂತೀವಿ, ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅಂತ. ಸೊ ದಿಸ್ ಇಸ್ ದ ಥಿಂಗ್ಸ್. ಈಗ ಈ ಹನಿ ಟ್ರ್ಯಾಪು, ಗಿನಿ ಟ್ರ್ಯಾಪು ಇವೆಲ್ಲ ಮೋಸ. ಮಹಾರಾಷ್ಟ್ರದಾಗ ಒಬ್ಬನು ಇಮಿಟೇಟ್ ಮಾಡ್ತಿದ್ದ, ಕಲಾವಿದ. ಅವ್ನು ಭಾಳಷ್ಟು ಜನರದ್ದು ಇಮಿಟೇಟ್ ಮಾಡಿದ್ದ. ಅವನು ಸಿಕ್ಕಾಕೊಂಬಿದ್ದ. ನನ್ನ ಬಿಜಾಪುರನಲ್ಲಿ ಅರೆಸ್ಟ್ ಮಾಡಿದ್ದು, ನನಗೂ ಮಾಡೋಕ್ಕೆ ಹೋಗಿದ್ದ. ಅಂದರೆ ಪೊಲಿಟಿಕಲ್ ರೀಸನ್, ನಾನು ಇಂಥವ್ರು ಮಾತಾಡೋದು ಹೈಕಮಾಂಡಿಂದ, ಇಂತಿಂಥವ್ರು ಹೋಗಿ ಹಿಂಗೆ ಅಂತ ಇದೊಂದು ಕೆಲಸ ಇದೆ ಅಂತೇಳಿ ಪ್ರಭಾಕರ್ ಕೂಡ ಇದು ಮಾಡಿದರು ಪ್ರೊಫೆಷ್ನಲಿ. ಬಟ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕನ್ ಓವರ್. ಸೊ ಹೀಗಿದಾಗ ಈ ಹನಿ ಟ್ರ್ಯಾಪು ಕೆಟ್ಟ ವ್ಯವಸ್ಥೆ. ಮಾಡೋರಂತೂ ಭಾಳ ತಪ್ಪು. ಅದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಬೇಕು, ಬಿಸ್ನೆಸ್ ಮನ್ ಮಾಡಬೇಕು, ಪೊಲಿಟಿಷಿಯನ್ಸ್ ಬ್ಲ್ಯಾಕ್ ಮೇಲ್ ಮಾಡಬೇಕು, ಅವ್ರ ಕರಿಯರ್ ಕ್ಲಾಸ್ ಮಾಡಬೇಕು. ಅದು ಒಂದು ಕೆಟ್ಟ ಚಾಳಿ ಒಂದು ಭಾಗ. ಅಂಥವ್ರನ್ನ ಎಂಟರ್ಟೈನ್ ಮಾಡ್ತೀರಿ ಯಾಕಪ್ಪ ಅಂತ ಕೇಳೋರು ಜನ ಇದ್ದಾರೆ. ಅದರ್ ವರ್ಷನ್ ವೈ ದೇ ಡು ಎಂಟರ್ಟೈನ್, ಅವ್ರು ಎಂಟ್ರಾಪ್ ಮಾಡಕ್ಕೆ ಬಂದ ನೀವು ಯಾಕೆ ಅವ್ರನ್ನ ಎಂಟರ್ಟೈನ್ ಮಾಡ್ತೀರಿ ಅಂತೇಳಿ. ಸೊ ದಿಸ್ ಒನ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದು ಏನು ನಡೀತಾ ಇದೆ ಅಲ್ಲ, ಇದಕ್ಕೆ ತೀಶ್ರೀ ಹಾಡಬೇಕು. ತಮ್ಮ ಆಪ್ತರಾದ KN ರಾಜಣ್ಣವರು ಅಧಿವೇಶನದಲ್ಲಿ ನಿಂತ್ಕೊಂಡು ಆನ್ ದ ಫ್ಲೋರ್ ಆಫ್ ದ ಹೌಸ್ 48 ಜನರ ವಿಡಿಯೋಗಳಾಗಿದ್ದಾವೆ, ರಾಜ್ಯದ ನಾಯಕರು, ರಾಷ್ಟ್ರಮಟ್ಟದ ನಾಯಕರದ್ದು ಅಂತ ಹೇಳಿದ್ದಾರೆ. ಸರ್, ಹಂಗಿದ್ದ ಮೇಲೆ ಇದನ್ನು ಚರ್ಚೆ ಮಾಡೋದು ಬೇಡ ಅಂತೀರಾ? ಅವ್ರ ಮಗ ಹೋಗಿ ನನ್ನ ಕೊಲೆ ಪ್ರಯತ್ನ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದರಲ್ಲಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀತಾರೆ, ನಾನು ನನ್ನ ತಂದೆ ಸಿದ್ದರಾಮಯ್ಯನವರಿಗೆ ಆತ್ಮೀಯರು ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ, ಶತಾಯಗತಾಯ ಮುಗಿಸೋದಕ್ಕೆ ಸಂಚು ನಡೀತಾ ಇದೆ ಅಂತ ಕಂಪ್ಲೇಂಟ್. ಅವರಿಗೆ ಅವ್ರ ಕಂಪ್ಲೇಂಟ್ನಲ್ಲಿ ಅವ್ರ ಜೊತೆ ಏನಾಗಿದೆ, ಅವರು ಫ್ರೀ ಇದ್ದಾರೆ, ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ರಾಜಣ್ಣ ಅವ್ರ ಮಗ ಮರ್ಡರ್ ಆಗಿ ಮಾಡ್ಬೇಕು ಬಂದಿದ್ರು, ಏನೋ ಸಮ್ ಆಡಿಯೋಸ್ ಏನೋ ಕೂಡ ಇದೆ. ಅದು ಎನ್ಕ್ವೈರಿ ಯಾಕೆ ಯಾರನ್ನ ಮರ್ಡರ್ ಮಾಡೋಕ್ಕೆ ಬಂದಾಗ ಅಂತೇಳಿ. ಇದು ಹನಿ ಟ್ರ್ಯಾಪ್ ಇದೇನಿದೆ ಅಲ್ಲ, ಇದು ದಿಸ್ ಇಸ್ ಸ್ಪಾಯ್ಲಿಂಗ್ ದ ನೇಮ್ ಆಫ್ ಕರ್ನಾಟಕ. ಮಾಡೋರ್ದು ತಪ್ಪು, ಯಾರು ಪ್ರೊಡ್ಯೂಸರ್ ಯಾರಿದಾರ ಅದು ತಪ್ಪು, ಡೈರೆಕ್ಟರ್ ಯಾರಿದಾರ ಅದು ತಪ್ಪು, ಆ್ಯಕ್ಟ್ರಸ್ದು ತಪ್ಪು, ಎಲ್ಲರದ್ದು ತಪ್ಪು ಇದರಲ್ಲಿ. ಬಟ್ ಇದು ಭಾಳ ಕೆಟ್ಟ. ಇದು ಯಾರನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಪೊಲಿಟಿಕಲ್ನ ಮುಗಿಸ್ತೀವಿ ಅಂಥೇಳಿ, ದಿಸ್ ಇಸ್ ರಾಂಗ್ ಥಿಂಗ್. ಇದು ಸುಪ್ರೀಂ ಕೋರ್ಟ್ನವ್ರು ಮೊನ್ನೆ ರಿಜೆಕ್ಟ್ ಮಾಡಿ ಒಗ್ದಿದ್ದಾರಲ್ಲ, ಅವ್ರಿಗೂ ಬೇಸರಾಗಿ ಇಂಥದ್ದೆಲ್ಲ ವಿ ಡೋಂಟ್ ವಾಂಟ್ ಟು ಎಂಟರ್ಟೈನ್ ದಿಸ್ ನಾನ್ಸೆನ್ಸ್ ಅಂತೇಳಿ. ತಾವು ವಿ ಡೋಂಟ್ ವಾಂಟ್ ಟು ಎಂಟರ್ ದಿಸ್ ನಾನ್ಸೆನ್ಸ್ ಅಂತ ನೀವು ಮಾಧ್ಯಮದವರು ಸ್ವಲ್ಪ ಅದನ್ನು ಒಗದ್ಬಿಡಿ, ಥಿಂಗ್ಸ್ ವಿಲ್ ಗೋ ಆಲ್ ರೈಟ್. ವಿಡಿಯೋ ಹೊರಗೆ ಬಂದಾಗ ನೋಡ್ಕೊಳ್ಳೋಣಂತೆ.
ಅದೇ ಹೇಳ್ತಾರೆ ವಿಡಿಯೋನು ಎಷ್ಟು ಸತ್ಯಾಸತ್ಯ ಅಂತ ಗೊತ್ತಿಲ್ಲ. ನಾನು ಹೇಳ್ತೀನಲ್ಲ, ಈಗ ಒಂದು ವಿಡಿಯೋ ಅದನ್ನು ಈಗ ವಿ ಕ್ಯಾನ್ ಕ್ರಿಯೇಟ್ ಅ ವಿಡಿಯೋ, ಬಿಟ್ಟ ಮೇಲೆ ಅನ್ನಿಸ್ತದೆ ಹೌದಪ್ಪ ಇದು ಇಂಥವ್ರದೇ ಅಂತಾಳೆ. ಬೈ ದ ಟೈಮ್ ಇಟ್ ಈಸ್ ಪ್ರೂವನ್ ರಾಂಗ್ ಇದು ಆಗುತ್ತೆ. ಯು ಕ್ಯಾಂಟ್ ಬಿಲೀವ್ ಇಟ್. ನಾನು ನೋಡ್ತಿರ್ತೀನಿ, ನಾನು ಐ ಹ್ಯಾವ್ ಸೀನ್ ಆಲ್ ದಸ್ ಥಿಂಗ್ಸ್, ನಾನು ನೋಡಿದ್ದೀನಿ ಭಾಳಷ್ಟು. ಯು ಕೆನ್ ನಾಟ್ ಮೇಕ್ ಅ ಡಿಫ್ರೆನ್ಸ್. ಇವರೇ ಇರ್ಬೋದಪ್ಪ, ಇವರೇ ಮಾಡಿರಬೇಕು ಇದನ್ನು. ನಮ್ಮನ್ನ ಏನೋ ಹ್ಯಾಂಗ್ ಮಾಡಿಬಿಡ್ತೀರಾ ನೀವು, ಮುಂದೆ ಅದು ಪ್ರೂವನ್ ರಾಂಗ್ ಆಗ್ತದೆ. ಇದು ಯಾರು ಕೂಡ ಆಗ್ಬೋದು. ಇವತ್ತು ನನ್ನ ಜೊತೆ ಆದ್ಮೇಲೆ ನಾಳೆ ನಿಮ್ಮ ಜೊತೆನೂ ಆಗ್ಬೋದು, ಜೊತೆನೂ ಆಗ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವೆಲ್ಲ ಇದೆಲ್ಲ ವಿಚಾರ ಮಾಡ್ತಾ ಇದ್ದೇವಲ್ಲ, ಅದೆಲ್ಲ ದಿಸ್ ಇಸ್ ಬೋತ್ ಫಾರ್ ಗುಡ್ ಆ್ಯಂಡ್ ಬ್ಯಾಡ್ ಆ್ಯಂಡ್ ವರ್ಸ್ಟ್ ಆಲ್ಸೋ. ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ನನ್ನ ಹೆಸರು ಧನುಷ್ ಪೂಜಾರ್ ಅಂತ, ಫೈನಲ್ ಇಯರ್ LLB ಸ್ಟೂಡೆಂಟ್ ಸರ್. ಸರ್, ನೀವು 2016ರಲ್ಲಿ ಪ್ರಥಮ ಬಾರಿಗೆ ಜಾತಿ ಗಣತಿ ಮಾಡ್ತೀರಾ. ರಿಪೋರ್ಟ್ ಇದುವರೆಗೂ ಆಚೆ ಬಂದಿಲ್ಲ. 2017ರಿಂದ 2018ರವರೆಗೂ ವೀರಶೈವ ಮತ್ತು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಡ್ತೀರಾ. ಎಲೆಕ್ಷನ್ ಆಗುತ್ತೆ, ಸೋಲ್ತೀರಾ, ಅದಾದ್ಮೇಲೆ 5 ವರ್ಷ ಸರಿದೋಗುತ್ತೆ. ನಾನು ಸೋತಿಲ್ಲಪ್ಪ. ಅಲ್ಲ ಸರ್, ಕಾಂಗ್ರೆಸ್ ಪಾರ್ಟಿ ಸೋಲತ್ತೆ, ಅಧಿಕಾರಕ್ಕೆ ಬರಲ್ಲ, ಸರಿದೋಗುತ್ತೆ. ಅದಕ್ಕೆ ಕಾರಣ ಅಲ್ಲ. 23ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀರಾ, 2 ವರ್ಷ ಆಗಿದೆ. ಜಾತಿ ಗಣತಿ ವರದಿನ ಈಸ್ಕೊಂಡಿದ್ದೀರಾ, ಅಕ್ಸೆಪ್ಟ್ ಮಾಡಿದ್ದೀರಾ, ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅದರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಈ ಕಡೆ DK ಶಿವಕುಮಾರ್ ಅವರು ಒಕ್ಕಲಿಗರ ಸಂಘ ಅವ್ರೇನು ಮಾಡ್ತಾ ಇದ್ದಾರೆ, ಅದನ್ನು ಒಪ್ಕೋಬಾರ್ದು, ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗಿಲ್ಲ ಅಂತಿದೆ. ನೀವು ಲಿಂಗಾಯತ ಸಮಾಜದಲ್ಲಿದ್ದು ಅಷ್ಟು ವರ್ಷ ಅದನ್ನು ಮುನ್ನಡೆಸ್ಕೊಂಡು ಬಂದು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳ್ಕೊಂಡು ಬಂದು ಈಗ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಸಮುದಾಯನ ನೆಗ್ಲೆಕ್ಟ್ ಮಾಡ್ತಿರೋದು ಯಾವ ಕಾರಣಕ್ಕೆ? ನೀವು ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಇದನ್ನು ವಿರೋಧಿಸ್ತಾ ಇದ್ದೀವಿ, ನಮ್ಮ ಸಮುದಾಯದಿಂದ ವಿರೋಧಿಸ್ತಾ ಇದ್ದೀವಿ ಅನ್ನೋದೇನಾದರೂ ಹೇಳ್ತಾ ಇದ್ದೀರಾ, ಅಥವಾ ಸಿದ್ದರಾಮಯ್ಯನವರು ಆಪ್ತರಾಗಿರೋದ್ರಿಂದ, ಅಥವಾ ತಮ್ಮ ಅಧಿಕಾರಕ್ಕೋಸ್ಕರ ಅದನ್ನು ಒಪ್ಕೊಂಡು ಬಿಡೋಣ ಅಂತ ಏನಾದರೂ ಇದ್ದೀರಾ? ಜಾತಿ ಗಣತಿ ಅನ್ನೋದು ನಿಮ್ಮದು ತಪ್ಪು. ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಸೆನ್ಸಸ್ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕಿಲ್ಲ. ದಿಸ್ ಇಸ್ ಅ ಸರ್ವೆ. ಇದು ಸರ್ವೆ, ಸಮೀಕ್ಷೆ, ಅದು ಗಣತಿ ಅಲ್ಲ. ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಸಾರಿ ಟು ಒಂದೇ ನಿಮಿಷ MB ಪಾಟೀಲ್, ಅಳಿಯಲ್ಲ ಮಗಳ ಗಂಡ ಸರ್, ಗಣತಿಲೂ ನಂಬರ್ ಹೇಳ್ತಾರೆ, ಇದರಲ್ಲೂ ನಂಬರ್ ಹೇಳ್ತೀರಿ ನೀವು. ಈ ಸಮುದಾಯದವ್ರು ಇಷ್ಟಿಷ್ಟು ಜನ ಇದ್ದಾರೆ ಅಂದಮೇಲೆ ಏನು ವ್ಯತ್ಯಾಸ ಇದೆ? ಈಗ ಏನಾಗುತ್ತೆ, ಸೆನ್ಸಸ್ನಲ್ಲಿ ಇಟ್ ಈಸ್ ಡೋರ್ ಟು ಡೋರ್. ಇದು ಸರ್ವೆನಲ್ಲಿ ಇಸ್ ಅ ಸ್ಯಾಂಪಲ್. ಸ್ಯಾಂಪಲ್ ಆಮೇಲೆ ಮುಂದೆ ಸ್ಯಾಂಪಲ್. ಬಟ್ ಇಲ್ಲಿ ಈ ಏನು ಈಗ ಸಮೀಕ್ಷೆ ಸ್ಯಾಂಪಲಿಗೆ ಏನು ಬರ್ತಾಯಿದೆ, ಈಗ ನಾಳೆ ಏನು ತಾವು ಸಮೀಕ್ಷೆ ಬರ್ತದಲ್ಲ, ಅಲ್ಲಿ ನಾವು ಕೂಡ ವಾಚ್ ಮಾಡ್ತೇವೆ. ನಾವೇನು ಹೇಳಿದ್ದೀವಿ ಈಗ, ಫಾರ್ ಎಕ್ಸಾಂಪಲ್ ಲಿಂಗಾಯತ್ಸ್, ನೀವು ಟಾಕ್ ಅಬೌಟ್ ಲಿಂಗಾಯತ್, ನಾನು ಸ್ವತಂತ್ರ ಧರ್ಮ ಬಗ್ಗೆ ಮಾತಾಡಿದರೆ ಭಾಳ ಮಾತಾಡ್ಬೋದು ನಾನು. ಯಾಕೆಂದರೆ ನನಗೆ ಅದ್ರ ಬಗ್ಗೆ ನಾನು ಎಷ್ಟು ನೀರಾವರಿ ಬಗ್ಗೆ ಅಧ್ಯಯನ ಮಾಡಿದ್ದೀನಿ ಅಷ್ಟು ಅದನ್ನು ಕೂಡ ಅಧ್ಯಯನ ಮಾಡಿದ್ದೀನಿ. ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್. ನಂಬರ್ 1, ಯಾಕೆ ನಾವು ಚತುರ್ವರ್ಣದಿಂದ ಹೊರಗಿದ್ದಂಥವ್ರು, ಹಿಂದೂ ಧರ್ಮದ ಇದರಲ್ಲಿ ಹೊರಗಿದ್ದಂಥವ್ರು, ಹೀಗಾಗಿ ಸ್ವತಂತ್ರ. ಈಗೂ ಕೂಡ ಮೈಸೂರು ಗೆಜೆಟ್ಗೆ ಹೋಗಿ, ನಾನು ಇಲ್ಲೇ ಚೇಂಜ್ ಮಾಡ್ತಾಯಿದ್ದೀನಿ, ಮೈಸೂರು ಗೆಜೆಟ್ ಫಸ್ಟ್ ಸೆನ್ಸಸ್ ಆಫ್ ಮೈಸೂರು 1871 ಅಲ್ಲಿ 1871 ನೀವು ಮೈಸೂರು ಸೆನ್ಸಸ್ ತೆಗೆದು ನೋಡಿ, ಹಿಂದೂಸ್ ABCD ಬರ್ತದೆ. ಸುಮ್ಮನೆ ಅಕಾಡೆಮಿಕ್ ಆಗಿ ಹೇಳ್ತಾ ಇದ್ದೀನಿ. ABCD ಬರ್ತದೆ. A ಬ್ರಾಹ್ಮಿನ್ಸ್ ನಾವಿಲ್ಲ, B ಕ್ಷತ್ರಿಯಾಸ್ ಅದರಲ್ಲಿ ನಾವು ಬರಬೇಕಾಗಿತ್ತು, ಯಾಕಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅದು ಇದು ಎಲ್ಲ ಕಳೆದಿರೋ ಶುರು ಆಗಿ ವಿ ಆರ್ ನಾಟ್ ದೇರ್. C ವೈಶ್ಯಾಸ್, ಲಿಂಗಾಯತರು ವ್ಯಾಪಾರಸ್ಥರು ಅದರ ಎಲ್ಲರೂ ಬರಬೇಕು. ಆ್ಯಂಡ್ ಡೆಫಿನೆಟ್ಲಿ ಆ ಮೂರದಾಗಿಲ್ಲ ಅಂದರೆ ಶೂದ್ರದಾಗ ನಾವು ಬರಬೇಕಾ, D ಶೂದ್ರಾಸ್, ಅಲ್ಲಿ ನಾವು ಇಲ್ಲ. ಸೊ ನಾವು ABCD 4 ದೆನ್ ವೇರ್ ಆರ್ ವಿ? Then comes other orders. E Jains, F ಲಿಂಗಾಯತ್ಸ್. ಅವಾಗ AW ಲಿಂಡ್ಸೆ ಅಂತ ಇರ್ತಾನೆ ಸೆನ್ಸಸ್ ಆಫೀಸರು. ಅವನೇನು ಬರೀತಾನೆ ಗೊತ್ತಾ, ಲಿಂಗಾಯತ್ಸ್ ಡೆಫಿನೇಷನು, ಇಟ್ ಈಸ್ ನಾಟ್ ಅ ಕಾಸ್ಟ್, ಇಟ್ ಈಸ್ ಅ ರಿಲಿಜನ್ ವೇರ್ ಮೆನಿ ಕಾಸ್ಟ್ ಬಿಲಾಂಗ್. Ignorant people registered as a caste. Care has to be taken by enumerators to register him or her in the religion column and caste in the caste. ಅಂದರೆ ಇದು ಜಾತಿ ಅಲ್ಲ, ಇದು ಒಂದು ಧರ್ಮ. ಭಾಳಷ್ಟು ಪಂಗಡಗಳನ್ನ, ಜಾತಿಗಳನ್ನ ಒಳಗೊಂಡಂಥ ಧರ್ಮ ಅದು. ತಿಳುವಳಿಕೆ ಎಲ್ಲ ಜನ ಅದನ್ನು ಜಾತಿ ಅಂತ ಬರೆಸ್ತಾರೆ. ನಾವು ಸೆನ್ಸಸ್ ಆಫೀಸರ್ದವ್ರನ್ನ ಇದಾಗ ಹಾಕಬೇಕು ಅಂತೇಳಿ. ಅಲ್ಲಿ ಇಷ್ಟೆಲ್ಲ ಇದ್ದು ಸಿದ್ದರಾಮಯ್ಯನವ್ರು ಮೇಜು ಕುಟ್ಟಿ ಹೇಳ್ತಾರಲ್ಲ ಸರ್, ನಾವು ಇದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತೀವಿ ಅಂತಾರೆ. ಅವ್ರು ಹೇಳ್ತಾರೆ, ನಾವು ನಮ್ದನ್ನು ಹೇಳಿದ್ದೀವಿ, ನಮ್ದು ಎಷ್ಟೇ ಅವ್ರಿಗೆ ಭಿನ್ನ. ನಾವು ವಿ ಆರ್ ನಾಟ್ ಅಗೇನ್ಸ್ಟ್ ದ ಸಮೀಕ್ಷೆ. ನಮ್ಮ ಲಿಂಗಾಯತ ಉಪಪಂಗಡಗಳನ್ನು ಎಲ್ಲ ಕಡೆ ಒಂದೇ ಹೆಡ್ಡಿಂಗ್ನ ತೊಗೊಂಡಿದ್ರೆ ವಿ ಡೋಂಟ್ ನೋ ದ ರಿಪೋರ್ಟ್. ಒಂದೇ ಹೆಡ್ಡಿಂಗ್ನ ತೊಗೊಂಡು ಎಲ್ಲರೂ ಮಾಡಿದರೆ ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಮತ್ತು ಇದನ್ನು ಕಾರಣಾಂತರದಿಂದ ಮೀಸಲಾತಿ ಸಲುವಾಗಿ 2A 3A ಬರ್ಸಿದಾರಲ್ಲ, ಈಗ
ಅವ್ರನ್ನ ಬಿಟ್ಟು ನಾವು ಕೌಂಟ್ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮದು ಅಬ್ಜೆಕ್ಷನ್ ಇದೆ. ವೀರಶೈವ ಮಹಾಸಭಾವನ್ನು ಹೇಳಿದೆ, ನಾವು ಹೇಳಿದ್ದೀವಿ, ಎಲ್ಲರೂ ಕೂಡ ಹೇಳಿದ್ದೀವಿ. ಅಂದ್ರೆ ನೀವು ಈ ರಿಪೋರ್ಟ್ ಮೇಲೆ ನೀವೇನೇ ಮಾಡಿದ್ರು ಸುಪ್ರೀಂ ಕೋರ್ಟ್ ಇದನ್ನು ಕಿತ್ತೋಗಿಯುತ್ತೆ, ಬರೀ ಏನೋ ಜನರ ಕಣ್ಣಿಗೆ ಮಣ್ಣೆರ್ಚೋಕೆ ಮಾತ್ರ ಈ ರಿಪೋರ್ಟ್ ಮಾಡಿದ್ರಿ ಅಂತ. ನೋಡಿ, ಇದು ಸಾಮಾಜಿಕ ಸ್ಥಿತಿಗತಿಗಳನ್ನ ಇದನ್ನು ಅಧ್ಯಯನ ಇದು ಮಾಡ್ಕೊಳ್ಳೋಕ್ಕೆ ತಗೊಳ್ಳೋಂಥದ್ದು. ಇದರಿಂದ 2A 2B 2B ಇದೆಲ್ಲ ಚೇಂಜ್ ಆಗೋದಿಲ್ಲ ಇದು ಯಾವುದು. ಮತ್ತೆ ಇದ್ರ ಔಟ್ಕಮ್ ಏನಿದೆ ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ಕಮ್ಯುನಿಟಿಗಳು ಯಾವ ಅಷ್ಟಿಂದ ಉಳಿದಾವೆ. ಪೊಲಿಟಿಕಲ್ ಗೇನ್ಗೋಸ್ಕರ ನಂಬರ್ಸ್ ಹೇಳಬೇಕಿತ್ತು. ಯಾವ ಜಾತಿಯವ್ರಿಗೆ ಎಷ್ಟು ಸ್ಥಾನ ನಾವು ಕೊಡ್ತೀವಿ, ಇಂಥ ಜಾತಿಯವ್ರು ಜಾಸ್ತಿ ಇದ್ದಾರೆ, ಇವ್ರು ನಮ್ಮ ಪಕ್ಷದ ಜೊತೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಮುಂದೆ ಫ್ಯೂಚರ್ ಇದೆ, ಇಷ್ಟಕ್ಕೆ ಮಾತ್ರ. ಅದರಿಂದ ಯಾವ ಉದ್ಯೋಗನೂ ಸಿಗಲ್ಲ, ಅದರಿಂದ ಯಾವ ಎಜುಕೇಶನ್ ಸಿಗಲ್ಲ, ಅದರಿಂದ ಯಾವುದೇ ರೀತಿ ಅಂದ್ರೆ ಯಾವ ಜಾತಿದು ಏನೇನು ಪರಿಸ್ಥಿತಿಗಳಿದಾವೆ ಅಂತ ಗೊತ್ತಾಗ್ತದೆ. ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸಾಮಾಜಿಕ ಶೈಕ್ಷಣಿಕ. ಸರ್, ನನ್ನ ಹೆಸರು ಕಾರ್ತಿಕ್ ಸರ್. ಹೇಳ್ಕಾರ್ತೀನಿ. DK ಶಿವಕುಮಾರ್ CM ಆಗೋದಾಗಿದ್ರೆ ನೀವು ಪರ ಇರ್ತೀರಾ, ವಿರೋಧ ಆಗಿರ್ತೀರಾ ಸರ್? DK ಶಿವಕುಮಾರ್ ಸಪೋರ್ಟ್ ಮಾಡಿ. ನಮ್ಮಲ್ಲಿ ನಾವು ಯಾರಿಗೂ ಸಪೋರ್ಟ್ ಮಾಡೋ ಪ್ರಶ್ನೆ ಬರಲ್ಲ. ನಮ್ಮಲ್ಲಿ ಹೈಕಮಾಂಡ್, ನಾನು ಈಗಲೂ ಕೂಡ ಮೊದಲು ಕೂಡ ಹೇಳಿದ್ದೀನಿ, ಇಟ್ ಈಸ್ ಹೈಕಮಾಂಡ್ ಹೂ ಟೇಕ್ಸ್ ಅ ಡಿಸಿಷನ್. ಸಿದ್ದರಾಮಯ್ಯ ಆಗಬೇಕಂದ್ರೂ ಹೈಕಮಾಂಡ್ ಡಿಸಿಷನ್ ತೊಗೊಂಡಿದ್ದು, DK ಶಿವಕುಮಾರ್ ಆಗಬೇಕಂದ್ರೂ ಹೈಕಮಾಂಡ್ ಡಿಸಿಷನ್, MB ಪಾಟೀಲ್ ಆಗಬೇಕಂದ್ರೂ ಹೈಕಮಾಂಡ್ ಡಿಸಿಷನು, ಪರಮೇಶ್ವರ್ ಆಗಬೇಕಂದ್ರೂ ಹೈಕಮಾಂಡ್ ಡಿಸಿಷನು. ಯಾವುದೇ ಜಾತಿ ಯಾವುದೇ ವ್ಯಕ್ತಿ ನಾವು ಸ್ವಯಂ ಘೋಷಿತವಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಮ್ಮ ಸಮಾಜ ಆಗ್ತದಂತ ನಮ್ಮ ಪಕ್ಷದಲ್ಲ ಆಸ್ಪದ ಇಲ್ಲ. ಇಟ್ ಈಸ್ ಪಾರ್ಟಿ ಹೈಕಮಾಂಡ್. ಪಾರ್ಟಿ ಹೈಕಮಾಂಡ್ ಯಾರನ್ನೇ ಮುಖ್ಯಮಂತ್ರಿ ಮಾಡ್ತಂದ್ರೆ ನಾವು ಒಪ್ಕೋತೀವಿ. ಎನಿಬಡಿ. ಓಕೆ, ಒಪ್ಕೊಳ್ತೀರಿ. ಯಾರನ್ನೇ ಪಾರ್ಟಿಗೆ ಹೈಕಮಾಂಡ್ ಸೇಸ್, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಒಪ್ಕೋತಾರೆ. ಪಾರ್ಟಿ ಹೈಕಮಾಂಡ್ ಈಸ್ ಫೈನಲ್. DK ಶಿವಕುಮಾರ್ ರಿಲೀಫ್ ಮಾಡ್ಬಿಟ್ರಿ ನೀವು. ಹೈಕಮಾಂಡ್ ನಾನು ಕನ್ವಿನ್ಸ್ ಮಾಡ್ತೀನಿ ಬಿಡ್ರಿ ನೀವು ಆ ಚಿಂತೆ ಅಂತಾರ. ಮಾಡಿರಲಿಲ್ಲ, ಮಾಡಿದ್ರೆ ಹೈಕಮಾಂಡ್ ನಾನು ಕನ್ವಿನ್ಸ್ ಮಾಡ್ಕೊಂಡ್ ಬರ್ತೀನಿ ಆ ಚಿಂತೆ ಬಿಡ್ರಿ ನೀವು ಅಂತ. ಸಂತೋಷ ಮಾಡಿದ್ರೆ ತಪ್ಪೇನಿದೆ. ಅವಾಗ ಕನ್ವಿನ್ಸ್ ಮಾಡಿದ್ರೆ ಹೈಕಮಾಂಡ್ ಹೇಳಿದ್ರೆ ಓಕೆ, ಎಲ್ಲರೂ ಎಗ್ರಿ, ನಾನು ಒಬ್ಬನೇ ಯಾಕೆ ಎಲ್ಲರೂ ಎಗ್ರಿ ಆಗ್ತಾರೆ, ಸಿದ್ದರಾಮಯ್ಯ ನೋಡ್ಕೊಂಡು ಎಲ್ಲರೂ ಎಗ್ರಿ ಆಗ್ತಾರೆ. ಹೈಕಮಾಂಡ್ ಈಸ್ ಸುಪ್ರೀಂ. ವಿಜಯಪುರ ಜಿಲ್ಲೆ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳರನ್ನ BJP ಉಚ್ಚಾಟನೆ ಮಾಡಿದೆ. ಅವರು ತಮ್ಮನ್ನು ಹೊಗಳ್ತಾ ಇದ್ದಾರೆ. ಆದರೆ ತಮ್ಮ ಜೊತೆ ಒಂದು ಆತ್ಮೀಯತೆ ಇದೆ ಯತ್ನಾಳರಿಗೆ. ಅದು ಬಿಯಾಂಡ್ ಪಾರ್ಟಿ ಲೈನ್ಸ್ ಅನ್ನೋ ಚರ್ಚೆಗಳಿದ್ದಾವೆ. ನನಗೆ ಬಿಯಾಂಡ್ ಪಾರ್ಟಿ ಲೈನ್ಸ್ ಭಾಳ ಮಂದಿ ಸ್ನೇಹಿತರಿದ್ದಾರೆ. ಬೊಮ್ಮಾಯಿ ಅವರು ನನಗೆ ಸ್ನೇಹಿತರಿದ್ದಾರೆ, ಅಶೋಕ್ ಅವರು ಸ್ನೇಹಿತರಿದ್ದಾರೆ, ಅಶ್ವಥ್ ನಾರಾಯಣ ಅವರು ಸ್ನೇಹಿತರಿದ್ದಾರೆ, ಭಾಳ ಜನ ಇದ್ದಾರೆ. ಬಿಯಾಂಡ್ ಪಾರ್ಟಿ ದಟ್ ಈಸ್ ಪರ್ಸನಲ್ ರಿಲೇಷನ್ಶಿಪ್ ಎಲ್ಲರ ಜೊತೆಗೆ. ಬಟ್ ಇಟ್ ಕಮ್ಸ್ ಟು ಪಾರ್ಟಿದು ಯತ್ನಾಳವರು ಈಗ ನನ್ನ ಮತಕ್ಷೇತ್ರದವ್ರು, ನಮ್ಮ ಜಿಲ್ಲೆನೂ ಅಷ್ಟೇ ಅಲ್ಲ, ನನ್ನ ಮತಕ್ಷೇತ್ರ ಅವ್ರ ಊರು ಯತ್ನಾಳ್ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. ಅವ್ರ ತಂದೆಯವರು RB ಪಾಟೀಲ್ರು. ಅವ್ರಿಗೆ ಟೂರಿಸ್ಟ್ ಹೋಟ್ಲನ್ನು ನಮ್ಮ ಫಾದರ್ ಮಿನಿಸ್ಟರ್ದಾಗ ಆ ಟೂರಿಸ್ಟ್ ಹೋಟ್ಲ್ ಅಂತ ಅವಾಗ ಈ ರೀತಿ ಅಶೋಕ್ ಹೋಟೆಲ್ ಥರ ಅದು ಟೂರಿಸ್ಟ್ ಹೋಟ್ಲ್ ನಮ್ಮ ಫಾದರೇ ಅವತ್ತಿನ ದಿವಸ ಅವ್ರಿಗೆ RB ಪಾಟೀಲ್ರಿಗೆ ಮಾಡಿಕೊಟ್ರು ಅಂತದ್ದು. ಹೀಗೆ ವೆನ್ ಇಟ್ ಕಮ್ಸ್ ಟು ಡೆವಲಪ್ಮೆಂಟು, ನಾನು ನೀರಾವರಿ ಮಾಡಿದಾಗ ಕೇವಲ ಯತ್ನಾಳ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಅವತ್ತಿನ ದಿವಸ ಹೊಗಳಿದ್ದಾರೆ. ಮತ್ತು ಇವರು ಎಲ್ಲರೂ ಯತ್ನಾಳ್ ಸಿದ್ದೇಶ್ವರ ಸ್ವಾಮಿಗಳು ಹೊಗಳಿದ ಮೇಲೆ ಯಾರು ನಥಿಂಗ್ ಬಿಯಾಂಡ್ ದ್ಯಾಟ್. ಇಟ್ ಇಸ್ ಮೋರ್ ದೆನ್ ಅ ನೊಬೆಲ್ ಪಾರಿತೋಷಕ. ಇನ್ನೂ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಬಿಟ್ಟಿದ್ದು ಅವ್ರು ಮಾತಾಡೋದು ಅದು ದಟ್ ಇಸ್ ದೇರ್ ಇಂಟರ್ನಲ್ ಪಾರ್ಟಿ. ದಿಸ್ ಒನ್ ಐ ಹ್ಯಾವ್ ನಥಿಂಗ್ ಟು ಡೂ. ಈ ವಕ್ಫ್ ವಿಷಯದಲ್ಲಿ ನಿಮ್ಮಿಬ್ಬರದು ತದ್ವಿರುದ್ಧ ನಿಲುವಿತ್ತು. ಹಾಗೇನು ಆಗೇ ಇಲ್ಲ ವಿಜಯಪುರದಲ್ಲಿ ವಕ್ಫ್ನಿಂದ ಮೋಸನೋ ನಿಲುವಿಗೆ ತಾವಿದ್ರೆ ವಕ್ಫ್ ಹೋರಾಟನ ಅವ್ರು ನ್ಯಾಷನಲ್ ಲೆವೆಲಿಗೆ ತಗೊಂಡೋದ್ರು ಬಸನಗೌಡ ಪಾಟೀಲ್. ನಮ್ಮ ಜಿಲ್ಲೆಯಲ್ಲಿರುವಂಥದ್ದು ನಾವು ಮಾಡಿದಂಥದ್ದನ್ನು ನಾನು ಓಪನ್ ಆಗಿಟ್ಟಿದ್ದೀನಿ. ಅದನ್ನು ಕೂಡ ಅವ್ರು ಸ್ವಾಗತ ಮಾಡಿದ್ದಾರೆ. ನಾನು 73 ಗೆಜೆಟನ್ನು ಇಟ್ಕೊಂಡು ಅದಕ್ಕಿಂತ ಮುಂಚಿತ 50 ವರ್ಷದ್ದು ಮಾಡ್ತೀನಿ. ಯತ್ನಾಳು ಕೂಡ ಸ್ವಾಗತ ಮಾಡಿದ್ರು. ಆಯ್ತಪ್ಪ, ಫೇರ್ ಆಗಿ ಮಾಡ್ತಾಯಿದ್ರೆ ಮಾಡಿ. ಓಕೆ. ಆಮೇಲೆ ಅದು ಹೊನ್ವಾಡದಲ್ಲೊಂದು ಆಗಿದ್ದಂಥದ್ದು ತಪ್ಪು ಕಲ್ಪನೆ. ಆ ಹೊನ್ವಾಡ ಇದೇನಾಗಿದೆ, ಅದು ರೈತರ ಭೂಮಿ ಅಂತ ಬಂತು, ವಕ್ಫ್ ತೊಗೊಂಡಿದ್ದಾರೆ ಅಂತ ಬಂತು. 9 ಎಕರೆ ಅಂಥೇಳಿ. ಅದು ಆ್ಯಕ್ಚುಲಿ ಮಹಲ್ ಬಗಾಯಿತು. ಅದು ಒಂದು ದರ್ಗಾ ಪ್ರಾಪರ್ಟಿ. ಅದು ಮಾಡುವಾಗ ಏನು ಮಾಡಿದಾನೆ ಅವನು ಆ ಗೆಜೆಟ್ನಲ್ಲಿ ಇಂಟು ಮಹಲ್ ಬಗಾಯಿತು ಅನ್ನೋದು ಬದಲಿ ಅದು ಹೊನ್ವಾಡ ಅಂತ ಆಗಿದೆ. ಸೊ ಅದನ್ನು ಕ್ಲಾರಿಫಿಕೇಷನ್ ಮಾಡಿ ಎಲ್ಲರಿಗೂ ಗೊತ್ತು. ಅವ್ರ ರೈತರಿಗೇನು ಸಂಬಂಧ ಇರಲಿಲ್ಲ, ಹೊನ್ವಾಡ ಗ್ರಾಮಕ್ಕೆ ಸಂಬಂಧ ಇರಲಿಲ್ಲ. ಅದು ಇಡೋದು ಮಹಲ್ ಬಗಾಯಿತ್ ಮಿಸ್ಪ್ರಿಂಟೆಡ್ ಆ್ಯಸ್ ಇದು. ಸೊ ಅದು ಆಗೋದಾಯಿತು. ಮತ್ತು ಮುಂದೆ ನಾನೇ ಟಾಸ್ಕ್ ಫೋರ್ಸ್ ಮಾಡಿದೆ ನಾನು ಬಿಜಾಪುರ ಜಿಲ್ಲೆಯಲ್ಲಿ. ಟಾಸ್ಕ್ ಫೋರ್ಸ್ ಮಾಡಿ ನಾನು ಹೇಳಿದ್ನಲ್ಲ ನಿಮಗೆ, ಇವತ್ತು 73, 74 ಗೆಜೆಟ್ ಏನಿದೆ ಅದಕ್ಕಿಂತ ಮುಂಚಿತವಾಗಿರುವಂಥದ್ದು 50 ವರ್ಷ ಡಾಕ್ಯುಮೆಂಟ್ಸ್ನೆಲ್ಲ ನೋಡಿದ್ವಿ. ರೈತರದ್ದು ಸರ್ಕಾರ, ದೇವಸ್ಥಾನ ಇದ್ರೆ ದೇವಸ್ಥಾನ, ದರ್ಗಾ ಇದ್ರೆ ದರ್ಗಾ, ವಕ್ಫ್ ಇದ್ರೆ ವಕ್ಫು. ಫೇರ್ ಆಗಿ ಅದೇ ಮಾಡಲನ್ನು ನಾನು ಇತ್ತು ದಿವಸ ಸ್ಟೇಟ್ನಲ್ಲೆಲ್ಲ ಕೂಡ ಫಾಲೋ ಮಾಡೋಕ್ಕೆ ಹೇಳಿದೆ. ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ, ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಮಾತಾಡ್ತಾ ಇದ್ದೀನಿ. ನೀವು ಕರ್ನಾಟಕದ 75-25 ಅಂದರೆ ಕರ್ನಾಟಕ ಜನತೆಗೆ 75%, ಬೇರೆ ಸ್ಟೇಟ್ ಅವ್ರಿಗೆ 25%ನ ಅನುಷ್ಠಾನಕ್ಕೆ ತರ್ತೀರಾ? 75% ಉದ್ಯೋಗಗಳನ್ನು ಕನ್ನಡಿಗರಿಗೆ ಕೊಡಬೇಕು, ಉಳಿದಿದ್ದು 25 ನೀವು ಹೊರಗಿನವ್ರು ಕೊಡಿ. ಮಾಡೋಕ್ಕಾಗತ್ತಾ? ಈಗ ಒಂದು ಅಷ್ಟೇ ಅಲ್ಲ, ಈಗ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆಲ್ಲ, ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಮ್ಮಲ್ಲಿ ಇನ್ಸೆಂಟಿವ್ಸ್ ರಿಯಾಯಿತಿ ಯಾರು ತಗೋತಾರೆ ಅವ್ರಿಗೆ C ಮತ್ತು D, ABCD 4 ಕ್ಯಾಟಗರಿ ಇದೆ. C ಮತ್ತು D ಕ್ಯಾಟಗರಿಯಲ್ಲಿ ಅವ್ರಿಗೆ 100% ಇದೆ. ಆದರೆ ಒಂದು ಹೆಜ್ಜೆ ಮುಂದಿಡ್ಕೊಂಡು ಹೇಳ್ತೀನಿ, ಭಾಳಷ್ಟು ಮಂದಿಗೆ ಈಗ ಕನ್ನಡ ಜನರಿಗೆ ಉದ್ಯೋಗ ಸಿಗೋದಿಲ್ಲ ಅದು ಇದು ಅಂಥೇಳಿ ಭಾಳ ಇದು ಮಾಡಿದರು.
ಆವಾಗ ನಾವು ಒಂದು ಅನಾಲಿಸಿಸ್ ಮಾಡಿದಾಗ ನಾವು ಕೇಳ್ತಾ ಇರೋದು ಬರೀ ಸಿ ಮತ್ತು ಡಿ, ಇದನ್ನು ಭಾಳ ಗಮನ ಹರಿಸ್ಬೇಕು ನಾವು. ಸಿ ಡಿ ಅಂದರೆ ಅಂಥ ಇಂಥ ಕೆಲಸಗಳನ್ನೆಲ್ಲ ಕೆಳಮಟ್ಟದ ಆಫೀಸಲ್ಲಿ. ಬಟ್ ಸರ್ಪ್ರೈಸಿಂಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಡಸ್ಟ್ರೀಸಿಂದ ಕೆಲವೊಂದು 90% ಅಂತ ತಿಳ್ಕೊಳ್ಳಿ, 10% ಜನ ಅದು ಇದು ಮಾಡ್ತಾ ಇರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. 90% ಇಂಡಸ್ಟ್ರೀಸಲ್ಲಿ ಸಿ ಮತ್ತು ಡಿದಲ್ಲಿ ನಾವು ಏನು ಕೇಳ್ತೀವಲ್ಲ ಅವ್ರು ಕೊಡ್ತಾನೆ ಇದ್ದಾರೆ. ಅದಲ್ಲದೆ ಕೇಳಿಪ್ಪ ಪ್ಲೀಸ್ ಕಂಪ್ಲೀಟ್ಲಿ ಕೇಳಿ, ಡೆಕ್ಕನ್ ಒಂದು ಆರ್ಟಿಕಲ್ ಬಂದಿತ್ತು, ಎ ಮತ್ತು ಬಿ ದಲ್ಲೂ ಕೂಡ ನಾನು ಉತ್ತರ ಮೇಲೆ ಬಂದಿತ್ತದು, ನಾನು ಅಸೆಂಬ್ಲಿಗೆ ಎ ಮತ್ತು ಬಿ ಅಂದರೆ ಹೈಯರ್ ಅಪ್ ಇದು ಬರ್ತಲ್ಲ, ಅಲ್ಲಿನೂ ಕೂಡ 65-67% ಇದೆ ನಮಗೆ. ಹೊರಗಡೆಯಿಂದ ಬರ್ತಾರೆ, ಕನ್ನಡದ ಮಣ್ಣು ನೆಲ ಜಲ ಎಲ್ಲ ಬಳಸ್ಕೊತಾರೆ, ಬಟ್ ನಮ್ಮವ್ರಿಗೆ ನೌಕರಿ ಇಲ್ಲ. ಕೊಡೋದಿಲ್ಲ. ಕೆಲವೊಬ್ರು 10ರಲ್ಲಿ ಒಬ್ರು ಯಾರೋ ಇರ್ತಾರೆ ನೋಡ್ರಿ 65% ಅಂತ. ನಾನು ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸರ್ ನಮಸ್ಕಾರ, ವಿಶಾಲ್ ಅಂತ. ಸರ್ ಇತ್ತೀಚೆಗೆ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಇವಾಗ 10 lakh crores ಇನ್ವೆಸ್ಟ್ಮೆಂಟ್ಸ್ ಅಟ್ರಾಕ್ಟ್ ಮಾಡಿದ್ದೀವಿ, MOUsನ ಮಾಡಿದ್ದೀರಿ ಅಂದರೆ. ಸೆಕೆಂಡ್ ಪ್ಲೇಸಲ್ಲಿ ಇವಾಗ ಬಾಲ್ಡೋಟಾ ಅನ್ನೋರು 56,000 crores ಇದು ಮಾಡಿದ್ದಾರೆ. ಸೊ ಇತ್ತೀಚೆಗೆ ಅದು ಗವಿಸಿದ್ದೇಶ್ವರ ಇದರಲ್ಲಿ ಕೊಪ್ಪಳದಲ್ಲಿ ಕೂಡ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಿದೆ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಇವಾಗ ಅಲ್ಲಿ ಸ್ಟೀಲ್ ಪ್ಲಾಂಟ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಿದ್ದಾರೆ. ಹೌ ಡು ಯು ಗೋನ್ ಟು ರಿಸಾಲ್ವ್ ದಿಸ್ ಸರ್? ಇವಾಗ ನೋಡಿ, ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಅವರೊಬ್ಬ ಶ್ರೇಷ್ಠ ಸ್ವಾಮೀಜಿ ನಮ್ಮಲ್ಲಿ. ನಾನು ಯಾವತ್ತೂ ಕೂಡ ಅವ್ರು ಯಾವುದನ್ನು ಮಾಡಿದವರಲ್ಲ. ಅವರು ಯಾವ ರೀತಿ ಸಿದ್ಧಗಂಗಾ ಮಠ ಇದೆ ಅಲ್ಲಿ, ಆ ರೀತಿ ಅಲ್ಲಿ 5,000 ಮಕ್ಕಳಿಗೆ ಅವ್ರಿಗೆ ಶಿಕ್ಷಣ ಕೊಡುವಂಥದ್ದು, ಅನ್ನ ಕೊಡೋದು, ಆಶ್ರಯ ಕೊಡುವಂಥದ್ದು, ಮತ್ತು ಭಾಳ ಒಳ್ಳೆ ಗುಣಮಟ್ಟದ್ದು ಯಾವ ರೀತಿ ಪ್ರೈವೇಟ್ನಲ್ಲಿ ಕೊಡ್ತಾರೆ ಆ ರೀತಿ ಊಟ, ಅವ್ರಿಗೆ ನ್ಯೂಟ್ರಿಷಸ್ ಫುಡ್ಡು, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಏನ್ರಿ ಎಲ್ಲವನ್ನೂ ಕೂಡ ಹಾಸ್ಟೆಲ್ಸು ನಾನು ನೋಡಿದ್ದೀನಿ, ಅದನ್ನೆಲ್ಲನೂ ಕೂಡ ಭಾಳ ಇದು ಇದೆ. ಇಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಹಿಂದೆನೂ ಕೂಡ ಅವರು ಬಾಲ್ದೊಟ್ಟವರು ಸೈನ್ ಮಾಡಿದರು, 22ರಲ್ಲೂ ಕೂಡ, ಈಗೂ 25ರಲ್ಲೂ ಕೂಡ ಸೈನ್ ಮಾಡಿದ್ದಾರೆ ಸ್ಟೀಲ್ ಪ್ಲಾಂಟ್ ಸಲುವಾಗಿ. ಅಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ನನಗೂ ಕೂಡ ಮೊದಲು ಮಾತಾಡಿದರು. ಕೊಪ್ಪಳದಲ್ಲಿ ಏನಾಗಿದೆ, ಭಾಳಷ್ಟು ಇಂಡಸ್ಟ್ರೀಸ್ ಅದೇ ಒಂದು ಜಿಲ್ಲೆಯಲ್ಲಿ ಕಾನ್ಸಂಟ್ರೇಟ್ ಆಗಿದ್ದರಿಂದ ಇವತ್ತು ಸಿಕ್ಕಾಪಟ್ಟಿ ನಮಗೆ ಪೊಲ್ಯೂಷನ್ ಆಗ್ತಾಯಿದೆ, ಟ್ರಾಫಿಕ್ಕು ಸಿಕ್ಕಾಪಟ್ಟಿ ಜಾಸ್ತಿ ಆಗ್ತಾಯಿದೆ, ರಸ್ತೆಗಳು ಹಾಳಾಗ್ತಾ ಇದ್ದಾವೆ ಅಂಥೇಳಿ. ಆಗ ನಾನು ಕೂಡ ಒಂದು ರೌಂಡ್ ಅದನ್ನು ಅಭ್ಯಾಸ ಮಾಡಿದ್ದೇವೆ. ಈ ಸ್ಪಾಂಜ್ ಐರನ್ ಪ್ಲಾಂಟ್ಸಿಂದ ಜಾಸ್ತಿ ಇವತ್ತೊಂದು ದಿವಸ ಇದು ಆಗ್ತಾಯಿದ್ದಾವೆ, ನಿಮ್ಮ ಈ ಪೊಲ್ಯೂಷನ್ ಆಗ್ತಾಯಿದೆ. ಪ್ಲಸ್ ಅಲ್ಲಿ ಒಂದು ಕೊಪ್ಪಳ ಪಕ್ಕ ಒಂದು ಸಾಲ್ವೆಂಟ್ ಪ್ಲಾಂಟ್ ಕೂಡ ಇದೆ. ಆ ಸಾಲ್ವೆಂಟ್ ಪ್ಲಾಂಟ್ನಿಂದ ಸ್ವಲ್ಪ ಅಲ್ಲಿ ಕೊಪ್ಪಳದಕ್ಕೆ ಆಗ್ತಾಯಿದೆ. ಕಮಿಂಗ್ ಟು ಸ್ಪೆಸಿಫಿಕಲಿ ಬಾಲ್ಡೋಟ, ನಾನು ಶ್ರೀಗಳನ್ನ ಮತ್ತು ಅಲ್ಲಿ ಹೋರಾಟ ಏನು ಮಾಡಿದಾರಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಮಾಡಿದ್ರು. ನಮ್ಮ MLAs ಕೂಡ ಇದ್ದರು, ಮಿನಿಸ್ಟರ್ಸ್ ಇದ್ದರು, ಎಲ್ಲರೂ ಕೂಡ ಇದ್ದರು. ನಾವು ಬಾಲ್ಡೋಟಾದವ್ರನ್ನ ನಾನು ಕರೆಸಿ ಒಂದು ಸಲ ಮಾತಾಡಿದ್ದೀನಿ, ವಾಟ್ ಈಸ್ ಯುವರ್ ಪ್ಲ್ಯಾಂಟ್, ನಿನ್ನ ಪ್ಲಾಂಟ್ನಿಂದ ಇದು ಪೊಲ್ಯೂಷನ್ ಎಲ್ಲೇನಾಗ್ತದೆ. ಈಗ ಅವರು ಒಂದು ನನ್ನ ಪ್ರೆಸೆಂಟ್ ಮಾಡಿದರು ಏನಂದರೆ, ನೋಡಿ ವಿಂಡ್ ಫ್ಲೋಯಿಂಗ್ ಹೆಂಗಿದೆ, ಡಿರೆಕ್ಷನ್ಸು ಈ ಮಂತ್ನಲ್ಲಿ ಇಷ್ಟು ಹೋಗುತ್ತೆ, ಹಿಂಗೆ ಹೋಗುತ್ತೆ. ಅವರು ಒಂದೇನೋ ತಮ್ಮದೇ ಆದ ಕೊಟ್ಟರು, ಅದನ್ನು ನಾವು ವಿ ಮೇ ಡಿಸ್ಪ್ಯೂಟ್. ನಾನು ಕೂಡ ಅದನ್ನು ನಂಬೋದಿಲ್ಲ, ನಾನು ಇನ್ಕ್ಲೂಡಿಂಗ್ ಇಂಡಸ್ಟ್ರಿ ಮಿನಿಸ್ಟರ್, ಐ ನಾಟ್ ಬಿಲೀವ್ ಇಟ್. ಯಾರು ಬಿಲೀವ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಅದಕ್ಕೆ ಏನು ಹೇಳಿದ್ದೀನಿ, ವಿಲ್ ಗಿವ್ ಅ ಫೇರ್ ಅಪಾರ್ಚುನಿಟಿ. ವಿ ಆರ್ ಸೈನ್ಡ್ MOU ಇನ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಇಸ್ ಅ ಗೌರ್ಮೆಂಟ್ಸ್ ಕಮಿಟ್ಮೆಂಟ್. ಅಟ್ ದ ಸೇಮ್ ಟೈಮ್ ಇವತ್ತು ಅಲ್ಲಿ ಆತಂಕಗಳೇನಿದ್ದಾವೆ ಅದು ಸತ್ಯ ಆದರೆ ವಿಲ್ ಟೆಲ್ ಬಾಲ್ದೋಟ, ಇಲ್ಲಿ ನಿನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲ ಮಾಡ್ಕೋ. ಈಗ ಯತ್ನಾಳರು ರಾಜ್ಯದಾದ್ಯಂತ ಲಿಂಗಾಯತ ಮಠಗಳಿಗೆ ಓಡಾಡಿ ಒಂದು ಬೆಂಬಲ ತಗೊಳ್ಳುವಂಥ ಪ್ರಯತ್ನದಲ್ಲಿ ನಿರತರಾಗ್ತಾರಂತೆ. ಅಂದರೆ ಯಡಿಯೂರಪ್ಪ ವಿಜೇಂದ್ರ ಅಷ್ಟೇನಾ ಲಿಂಗಾಯತ ನಾಯಕರು, ನಾವಿಲ್ಲವಾ ಅಂತ. ಒಂದು ರೀತಿಯಲ್ಲಿ ಆ ಲಿಂಗಾಯತ ನಾಯಕತ್ವ ಅನ್ನೋ ಸಿಂಹಾಸನ ಖಾಲಿ ಇದೆ MB ಪಾಟೀಲ್ ರೀ. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ವಿಜೇಂದ್ರ ಅವರು ಅದನ್ನು ಕ್ಲೇಮ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಆ ಸಿಂಹಾಸನ ಬೈ ಆ್ಯಂಡ್ ಲಾರ್ಜ್ ಖಾಲಿ ಇದೆ. ನಿಮ್ಮ ಪ್ರಯತ್ನ ಅದಕ್ಕೆ ಈ ರಾಜ್ಯದ ಲಿಂಗಾಯತ ನಾಯಕತ್ವ ನಾವು ಬಯಸಿದರೆ ನಾಯಕ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಅಂಡರ್ಸ್ಟ್ಯಾಂಡ್, ಜನ ನಿಮ್ಮನ್ನು ಮಾಡಬೇಕಾಗ್ತದೆ. ಸ್ವಯಂ ಘೋಷಿತವಾಗಿ ನಾನು ಲಿಂಗಾಯತ್ ನಾಯಕ, ನಾನು ದಲಿತ ನಾಯಕ, ನಾನು ಒಕ್ಕಲಿಗರ ನಾಯಕ, ಪೀಪಲ್ ಹ್ಯಾಸ್ ಟು ಟೆಲ್. ಯಡಿಯೂರಪ್ಪ ಅವ್ರಿಗೆ ಜನ ಹೇಳಿದ್ರು, ಹೋಗೋರ್ಗೆ ಹೋಯ್ತು ಮೆಸೇಜ್. ಹೋಯ್ತು. ಯಾರಿಗೂ ಹೋಗಿಲ್ಲ ನನ್ನ ಮೆಸೇಜ್, ಯಾರಿಗೆಲ್ಲ ಹೇಳ್ತೀನಿ ನಾನು, ಎಲ್ಲರಿಗೂ. ಈಗ ಯಡಿಯೂರಪ್ಪನವ್ರಿಗೆ ಈ ವಾಸ್ ಅ ಲಿಂಗಾಯತ್ ಲೀಡರ್, ವೀರೇಂದ್ರ ಪಾಟೀಲ್ ವಾಸ್ ಅ ಲಿಂಗಾಯತ್ ಲೀಡರ್. ಯತ್ನಾಳೂ ಕೂಡ ಈಗ ಅವರು ಮೇಜರ್ಲಿ ಫೋಕಸ್ಡ್ ಈಸ್ ಹಿಂದುತ್ವ ಅಂತಾರೆ. ಬಟ್ ಅಗೇನು ಸಬ್ಸೆಕ್ಟ್ ಬರ್ತದೆ, ಸಬ್ಸೆಕ್ಟ್ನಾಗ ಈಸ್ ಲಿಟಲ್ ಪಾಪ್ಯುಲರ್, ಅದ್ರಾಗೇನಿದೆ, ಎರಡು ಮಾತಿಲ್ಲ. ಸರ್ ನಮಸ್ಕಾರ, ಗಗನ್ ಸುರೇಶ್ ಅಂತ. ನಮ್ಮ ಪಕ್ಷದ 18 ಜನ ಶಾಸಕರನ್ನ ನೀವು ಮಾನ್ಯ ಸ್ಪೀಕರ್ ಅವರು ಅಮಾನತುಗೊಳಿಸಿದ್ದಾರೆ. ನೀವೊಬ್ಬರು ಶಾಸಕರಿದ್ದೀರಾ, ಇದು ತಪ್ಪಾ ಸರಿನೋ ನೀವೇ ಹೇಳಿ. ಅದೇ ರೀತಿ
ನೀವು ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ನೀವು ಕೂಡ ಸದನದಲ್ಲಿ ಯಾವ ರೀತಿ ಇದ್ರಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಳೆದ ಕೆಲವು ದಿನಗಳ ಹಿಂದೆ ಮಾನ್ಯ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಇದು ಸಿದ್ದರಾಮಯ್ಯನ ಸರ್ಕಾರ ನಿಮ್ಮ ಅಪ್ಪಂದಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿ ಬಿಹೇವಿಯರು? ಅವ್ರಿಗೆ ಏನು ಹೇಳಬೇಕು ಅಂತ ಹೇಳ್ತೀರಾ, ಏನಂತ ಹೇಳ್ತೀರಾ ನೀವು? ಅದೇ ರೀತಿ ನಮ್ಮ ಶಾಸಕರನ್ನ ಅಮಾನತುಗೊಳಿಸಿರೋದಕ್ಕೆ ಕಾರಣ ಏನು? ನೀವೊಬ್ಬರು ಶಾಸಕರಿದ್ದೀರಾ, ನೀವು ಇದಕ್ಕೆ ಬಗ್ಗೆ ಏನಂತ ಹೇಳ್ತೀರಾ ಹೇಳಿ ಸರ್. ನೋಡಿ, ನೀವು ಬರೇ ಒಬ್ಬ 17 ಜನ ಶಾಸಕರನ್ನ ಅಮಾನತು ಮಾಡಿದರೆ ನಿಮಗೆ ಸೆಕ್ಟ್ ಆಗಿದೆ. ನೀವು ನಮ್ಮ 17 ಜನ ಶಾಸಕರನ್ನ ತೊಗೊಂಡೋಗ್ಬಿಟ್ಟಿದ್ರಲ್ಲ. ನಮ್ಮ ಪಕ್ಷದ ಶಾಸಕರನ್ನ ಆಪರೇಷನ್ ಕಮಲ ಮಾಡಿ 17-18 ಜನ ತೊಗೊಂಡೋಗ್ಬಿಟ್ಟಿದ್ರಲ್ಲಪ್ಪ. ಅವಾಗ ಎಲ್ಲಿ ಹೋಗಿತ್ತು ನಿಮಗೆ? ಅವಾಗ ಅಡ್ವೈಸ್ ಯಾಕೆ ಮಾಡಲಿಲ್ಲ ನೀವು? ತಪ್ಪಲ್ಲಪ್ಪ ಏನ್ರಿ, 17-18 ಜನ ತೊಗೊಂಡೋಗ್ಬಿಟ್ರಿ ಏನ್ರಿ? ಈ 17-18 ಜನ ಇವತ್ತೊಂದು ದಿವಸ ಅಶಿಸ್ತಂದು ವರ್ತಿಸಿದ್ದಾರೆ. ಸ್ಪೀಕರ್ ಎಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಒಯ್ದ್ಬಿಟ್ರಿ ಏನು? ಆಮೇಲೆ ಈಗ ನಮ್ಮ ಸ್ಪೀಕರ್ ಅವ್ರಿಗೆ ಹೋಗಿ ಸ್ಪೀಕರ್ ಚೇರ್ ಪಕ್ಕ ಹೋಗಿ ಕೂತು ಅವ್ರು ಮಾಡಿದಾಗ ಪನಿಷ್ಮೆಂಟ್ ಆಗಬೇಕು, ಶಿಕ್ಷೆ ಆಗಬೇಕು ಮಾಡಿದ್ದಾರೆ. ನಮ್ಮ ಸ್ಪೀಕರ್ ನಿಮ್ಮ ಸ್ಪೀಕರ್ ಅಂತ ಇರೋದಿಲ್ಲ, ಅವ್ರು ಸದನಕ್ಕೆ ಸ್ಪೀಕರ್, ಎಲ್ಲರಿಗೂ ಸ್ಪೀಕರ್. ಅವ್ರಿಗೆ ಗೌರವ ತೋರಿಸಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ವಾಟ್ ಪ್ರಾಂಪ್ಟೆಡ್ ಅವ್ನು ಏನು ಮಾತಾಡೋಕ್ಕೆ, ಏನೋ ಅವ್ನಿಗೆ ಏನು ಪ್ರೊವೋಕ್ ಆಯಿತು ನನಗೆ ಗೊತ್ತಿಲ್ಲ. ಆದರೆ ಆ ರೀತಿ ಅವ್ರು ಮಾತಾಡೋದು ಕೂಡ ಸರಿಯಲ್ಲ, ಯಾರೇ ಕೂಡ ಮಾತಾಡೋದು ಸರಿಯಲ್ಲ ಅವತ್ತೊಂದು ದಿವಸ. ಆದರೆ ನಾನು ಅದರಿಂದ ಯಾರಿಂದ ಒಂದೊಂದು ಸಲ ಪ್ರೊವೋಕ್ ಆಗಿರ್ತದೆ. ನಮಗೆ ನೀವೇನೋ ಅಂದಿರ್ತೀರ, ಅದಕ್ಕೆ ನಾವು ರಿಯಾಕ್ಟ್ ಮಾಡಿರ್ತೀವಿ. ಸರ್ ನಮಸ್ತೆ. ನಿಮ್ಗೆ ಹೈಕಮಾಂಡಿಂದ ಏನನ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡಿಂದ ಅಧ್ಯಕ್ಷರಾಗೋದಕ್ಕೆ ಆಫರ್ ಏನಾದ್ರು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡಿಂದ ಯಾವುದೂ ಆಫರ್ ಇಲ್ಲ. ಅಲ್ಲ ಸರ್, ಒಂದು ವೇಳೆ ಬಂದರೆ ಇದು ಸ್ಪೀಕರ್ಸ್ತೀರಾ ಸರ್? ಯಾರು ಸ್ಪೀಕರ್ಸ್ತೀರಾ? ಹೈಕಮಾಂಡ್ ನಮ್ಗೆ ಆಫರ್ ಮಾಡಿಲ್ಲ, ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ನನಗೆ ಆಫರ್ ಮಾಡಿಲ್ಲ. ಆಫರ್ ಮಾಡಿದಾಗ ನೋಡುವಂತೆ, ಆಫರ್ ಮಾಡಿದಾಗ ಅದನ್ನ ಏನು ಹೇಳಬೇಕು ನಾನು ಹೇಳ್ತೇನೆ. ಅಲ್ಲಿ ರಾಜಕಾರಣದಲ್ಲಿ ಎಲ್ಲವೂ ಅದಾಗದೇ ಬರೋದಿಲ್ಲ, ಎಲ್ರಿಗೂ ಜಗದೀಶ್ ಶೆಟ್ಟರ್ ಅಂತ ಲಕ್ಕಿರೋದಿಲ್ಲ. ಪ್ರಯತ್ನವನ್ನು ಮಾಡಬೇಕಾಗತ್ತೆ. ತಮ್ಮ ಪ್ರಯತ್ನ ಏನು ಅಂತ ನೋಡಿ. ನಾನು ಈಗ ಐ ಆಮ್ ಹ್ಯಾಪಿ ಆ್ಯಸ್ ಇಂಡಸ್ಟ್ರೀಸ್ ಮಿನಿಸ್ಟರ್. ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಈಗ ನನಗೆ KPCC ಆಫರ್ ನನಗೆ ಬಂದಿಲ್ಲ. ಅವ್ರೇನಾದರೂ ಆಫರ್ ಮಾಡಿದಾಗ ನನ್ನ ಅಭಿಪ್ರಾಯಗಳನ್ನ ನಾನು ಪಕ್ಷದ ಜೊತೆ ಇದು ಮಾಡ್ಕೊಂಡು ನಿರ್ಣಯ ಮಾಡ್ತೀವಿ. ಸರ್, ನೀವಂದ್ರಿ 90% ABC ಅಂತ ಅಂದ್ಬಿಟ್ಟು ಎಲ್ಲದರಲ್ಲೂ ಸಹ ಮೀಸಲಾತಿ ಕೊಟ್ಟಿದ್ರೆ ಉದ್ಯೋಗನ ಸೃಷ್ಟಿ ಮಾಡಿದ್ರಂತ. ಆದರೆ ಕರ್ನಾಟಕ ಸರ್ಕಾರ ನೀವು ಕೈಗಾರಿಕಾ ಸಚಿವರಾಗಿ ಯಾಕೆ ಸರ್ ಸರೋಜಿನಿ ಮಹಿಷಿ ವರದಿ ಯಾಕೆ ಜಾರಿಗೆ ತರ್ತಿಲ್ಲ? ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಎಲ್ಲಾದ್ರಲ್ಲೂ ನೀವು ಅಂದ್ರೆ ಉದ್ಯೋಗ ಸೃಷ್ಟಿ ಅಂತಂದಿದ್ದೀರಾ, ತದನಂತರ ಸ್ಕಿಲ್ ಡೆವಲಪ್ಮೆಂಟಲ್ಲೂ ಸಹ ನೀವು ತೊಡಗಿಸ್ಕೊಂಡಿದ್ದೀರಾ. ಆದರೆ ನಮ್ಮಂಥ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನಕ್ಕೆ ಕರ್ನಾಟಕದಲ್ಲಿ ಹುಟ್ಟಿದಂಥ ಮಕ್ಕಳು ನಾವು 90% ಅಷ್ಟು ನಮ್ಗೆ ಉದ್ಯೋಗ ಕೊಟ್ಟರೆ ನಾವು ಇಲ್ಲ ಬದುಕ್ತಿರಲ್ಲ ಸರ್. ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರ್ಬೋದಲ್ಲ ಸರ್? ಈಗ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ, ನಮ್ಮ ನೀತಿ ಏನಿದೆ, ಸರೋಜಿನಿ ಮಹಿಷಿ ಆಧಾರಿತನೇ ಇದೆ. ಅದ್ರ ಪ್ರಕಾರನೇ ಕೊಡ್ತಾ ಇದ್ದಾರೆ. ನಿಮ್ಗೆ ಮಾಹಿತಿ ಅನೌನ್ಸ್ಮೆಂಟ್ ಎಲ್ಲ ಅದ್ರ ಪ್ರಕಾರ ಇದೆ, ಅದ್ರ ಪ್ರಕಾರ ಇಂಡಸ್ಟ್ರಿಯಲ್ ಪಾಲಿಸಿ ಇದೆ ನಮ್ಮದು. ಎಸ್, ಅಷ್ಟೇ. ಜ್ಯೋತಿ ಗೌಡ, BJP ಕಾರ್ಯಕರ್ತೆ. ನಾನು ವಿರೋಧ ಪಕ್ಷದ ಕಾರ್ಯಕರ್ತೆಯಾಗಿ ಹೇಳೋದಂದರೆ, ಉಗುಳುಬಟ್ಟ ಕೆಲಸ ಮಾಡೋಕ್ಕೆ ಇಲ್ಲಿ ಕೂತ್ಕೊಳ್ಬಾರ್ದು ಸರ್. ಆಡಳಿತ ಪಕ್ಷದ ವೈಫಲ್ಯತೆಯನ್ನು ಎತ್ತಿ ತೋರಿಸ್ಬೇಕು. ಆದ್ದರಿಂದ ಹೇಳ್ತೀನಿ, ಈ ಬೆಲೆ ಏರಿಕೆ ಆಗಿದೆಯಲ್ಲ, ನಿಜವಾಗ್ಲೂ ಆ ಬೆಲೆ ಏರಿಕೆ ಸಾಮಾನ್ಯ ಜನರ ಮೇಲೆ ಹಾಕ್ತಾ ಇದೆ ಸರ್. ನಿಮಗೆ ಇನ್ನೊಂದು, ಈ ಗ್ಯಾರಂಟಿ ಯೋಜನೆಗೆ 68,000 ಕೋಟಿ ಅಂತ ಹೇಳಿದ್ರಿ. ನಿಮ್ಮ ಖಜಾನೆಯಲ್ಲಿ 68,000 ಕೋಟಿ ಇಲ್ಲವೇ ಇಲ್ಲ ಸರ್. ಅದನ್ನು ತೋರಿಸಿ. ನೀವು ಇದನ್ನೆಲ್ಲ ಮುಚ್ಚಾಕಕ್ಕೆ ಹೋಗ್ಸರ ಈ ಹಾಲಿನ ದರ ಹೇಳಿಕೆ ಮತ್ತು ಏನು ಸೆಸ್ ಮೇಲೆ, ಕಸದ ಮೇಲೆ ಎಲ್ಲ ಆಗ್ತಾ ಇದ್ದೀರಾ. ಆದರೆ ನೀವು ಹೇಳಿದ್ರೆ ಈಗ ತಾನೇ ಯಾರು ₹1 ರೈತರು ಕೊಡ್ತೀನಿ ಅಂತ, ಅದು ಎಲ್ಲಿ ಸರ್? ₹1 ಕೊಟ್ಬಿಟ್ರೆ ₹3 ನಿಮಗೆ ಲಾಭ ಅಲ್ವಾ ಸರ್? ₹4 ₹1 ಮಾತ್ರ ಹೋಗುತ್ತೆ ರೈತರಿಗೆ. ನಿಜವಾಗ್ಲೂ ಇದೇನು ಮಾಡ್ತಿದೆ? ನಿಮ್ಮ ವೈಫಲ್ಯತೆ ಅಲ್ವಾ ಸರ್? ನಿಮ್ಮ ಸರ್ಕಾರದ ವೈಫಲ್ಯತೆ. ನೀವು ಈ ಗ್ಯಾರಂಟಿ ಯೋಜನೆಯನ್ನ ಮುಚ್ಚಾಕೋ ನಡೆಸೋ ಉದ್ದೇಶದಿಂದ ಜನಗಳಿಗೆ ಹೇರಿಕೆ ಮಾಡ್ತಾ ಇದ್ದೀರಾ. ನೀವು ಜನಸಾಮಾನ್ಯರ ಹತ್ರ ಹೋದ್ರೆ ಅದರ ನೋವು ನಿಮಗೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ನನ್ಗೆ ಗೊತ್ತಿದೆ, ನಾವು ಗ್ಯಾರಂಟಿ ಯೋಜನೆ ಕೊಡ್ತಾ ಇರೋದು ಬದ್ಧರಾಗಿದ್ದೀವಿ. 56,000 ಕೋಟಿ 58,000 ಕೋಟಿ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಿ. ಎರಡು ಮಾತಿಲ್ಲ, ಬಡವರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ. ನಂಬರ್ 1. ₹1 ₹2 ನಾವು ₹4 ಇವತ್ತು ನಾವು ಇದಕ್ಕೆ ಹಾಲಿನ ದರ ಏರಿಸಿದ್ದೀವಿ. ₹4 ರೈತರಿಗೆ ಕೊಡ್ತೀವಿ. ತಪ್ಪು ಕಲ್ಪನೆ ನಿಮ್ಮದಿದೆ. ₹1 ₹2 ಒಂದನೇದು. ಎರಡನೇದು, ಹೌದು, ನಾವು ಸಂಪನ್ಮೂಲ, ನಮ್ಮ ಮುಖ್ಯಮಂತ್ರಿಗಳು 4 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. 16 ಬಾರಿ ಇದು ಮಾಡಿದ್ದಾರೆ. ನಾನು ಎಷ್ಟು ಹೇಳ್ತೀನಿ, ನಾವು ಸಂಗ್ರಹಣೆ ಮಾಡಬೇಕಾದ್ರೆ ಡೀಸೆಲ್ ಮೇಲೆ ಇದು ಮೇಲೆ ಹಾಕಬೇಕಾಗ್ತದೆ. ನಾವು ಕಲೆಕ್ಟ್ ಮಾಡಿದ್ದೀವಿ, ಇಲ್ಲ ಅಂತೆಲ್ಲ. ಆದರೆ ನಾನು ನಿಮ್ಗೆ ಕೇಳ್ತೀನಿ, ನಿಮ್ಗೆ ಎಷ್ಟು ಕಳ್ಕಳಿದೆಯಲ್ಲ, ನೀವೊಬ್ಬರು ಹೆಣ್ಮಗಳು,
₹400 ಸಿಲಿಂಡ್ರು 1200 ಯಾಕೆ ಸುಪ್ಪುತ್ತಿದೆ ಸರ್ ನೀವು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಹೊರೆ ಮಾಡೋದನ್ನ ಬಿಡಬೇಕು ಸರ್. ರಾಜ್ಯ ಸರ್ಕಾರ ₹1 ₹2 ಅಲ್ಲಮ್ಮ, ₹800 ₹400 ಇದು ಸಿಲಿಂಡ್ರು 405 ಮಾಡಲಿ. ಅಂತ್ಯವಾಗಿ ನಡ್ಕೊಂಡು ನಾನು ಕೇಳಿ ನಾನು ನೀವು ಮಾತಾಡಿದ್ದು ಕೇಳಿದೆ ನಾನು. ಹೇಳಿ ಸರ್. ₹400 ₹405 ಮಾಡಲಿ. 400 ಇದ್ದು ₹1200. ಅಡುಗೆ ಎಣ್ಣೆ ₹50 ಇದ್ದು ₹150. ಅದು ಬಿಡಿ. ಆಮೇಲೆ ಪೆಟ್ರೋಲ್ ರೇಟು 65 ಇದ್ದು ₹100. ಡೀಸೆಲ್ ರೇಟು ₹58 ಇದ್ದು ₹90. ಫರ್ಟಿಲೈಸರ್ ರೇಟು, ಔಷಧಿ ರೇಟು ಯಾವುದು ಬಿಟ್ಟಿಲ್ಲಲ್ಲಮ್ಮ. ಆವಾಗ ವೈಫಲ್ಯ ಇತ್ತಾ ನಿಮ್ಮದು? ಇಲ್ಲ ಸರ್. ಈಗ ನಿಮ್ದು ಅಲ್ಲಿ ಕೇಂದ್ರ ಸರ್ಕಾರ ಅದನ್ನು ಇದು ವೈಫಲ್ಯ ಆದರೆ ಅದು ದೊಡ್ಡ ವೈಫಲ್ಯ. ಅದು ಅಕ್ಟೋಬರ್ ನವೆಂಬರ್ ಇನ್ನೇನು ಬರ್ತಾ ಇದೆ, ರಾಜಕಾರಣದ ಸ್ವರೂಪ ಬದಲಾಗುತ್ತೆ, ನೀವೊಂದು ದೊಡ್ಡ ರೋಲ್ ಪ್ಲೇ ಮಾಡ್ತೀರಿ ಅನ್ನೋ ಮುನ್ಸೂಚನೆಗಳು ಏನಿಲ್ಲ. ಅದು ಅಕ್ಟೋಬರ್ ನವೆಂಬರ್ನಲ್ಲಿ ಪ್ರತಿ ವರ್ಷವೂ ಬರ್ತದೆ, ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ಇರ್ತದೆ. ಹೀಗಾಗಿ ಅದ್ರಾಗೇನು ಮಹತ್ವ ಇಲ್ಲ ಇದನ್ನು. ಎನಿವೇಸ್ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.